ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಕ್ರಿಸ್ತನಲ್ಲಿ ಪ್ರೀತಿಯ ಸೋದರ ಸೋದರಿಯರೇ, ತಮ್ಮೆಲ್ಲರಿಗೂ ಸಾಯಂಕಾಲದ ವಂದನೆಗಳನ್ನ ತಿಳಿಸ್ತೀನಿ. ತಂದೆಯ ದೇವರು ತನ್ನ ಕೃಪೆಯಿಂದ ಆತನ ವಾಕ್ಯಗಳನ್ನ ಕೇಳುವಾಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆತನ ನಾಮಕ್ಕೆ ಸ್ತೋತ್ರವಾಗ್ಲಿ. ಸೊ ಈ ಒಂದು ಕೂಟನ ಪ್ರಾರಂಭ ಮಾಡುವಾಗೆ ಒಂದು ಪ್ರಾರ್ಥನೆ ಮುಖಾಂತರ ಈ ಒಂದು ಕೂಟನ ಪ್ರಾರಂಭ ಮಾಡೋಣ. ಸೋದರಂತ ಅಮಲ್ನಾಥನವರು ಪ್ರಾರ್ಥನೆ ಮಾಡ್ಬೇಕಾಗಿ ಕೇಳ್ಕೊಳ್ತೇನೆ. ಪ್ರೇಯರ್ ಮಾಡಕ್ಕಾಗತ್ತಾ? ಓಕೆ, ಸರಿ. ಒಂದು ಪ್ರಾರ್ಥನೆ ಮುಖಾಂತರ ಒಂದು ಕೂಟನ ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳ ಒಡೆಯನೆ, ಸರ್ವ ಸೃಷ್ಟಿಗಳ ಸೃಷ್ಟಿಕರ್ತನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ತಂದೆಯಾದಂತ ಯೆಹೋವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗ್ಲಿ. ತಂದೆಯ ದೇವರೇ, ಇಬ್ಬರು ಮೂವರಾಗಿ ಸೇರಿ ನಿಮ್ಮ ವಾಕ್ಯಗಳನ್ನ ಕೇಳುವಾಗೆ ಕೊಟ್ಟಂತ ಈ ಒಂದು ಅವಕಾಶಕ್ಕಾಗಿ ನಾವು ಧನ್ಯವಾದಗಳನ್ನ ತಿಳಿಸೋರಾಗ್ತೀವಿ. ಹೌದು ತಂದೆಯ ದೇವರೇ, ನಮ್ಗೆ ಅನೇಕ ದಿನಗಳಿಂದ ರ್ಯಾನ್ಸಮ್ ಅಂಡ್ ರೆಸ್ಟಿಟ್ಯೂಷನ್ ವಿಚಾರಗಳಲ್ಲಿ ಅನೇಕ ಪಾಠಗಳನ್ನ ನಮ್ಗೆ ತಿಳಿಸ್ತಾ ಬಂದಿದ್ದೀರಿ ತಂದೆ. ಅದಕ್ಕಾಗಿ ನಮ್ಗೆ ಧನ್ಯವಾದಗಳನ್ನ ತಿಳಿಸೋರಾಗ್ತೀವಿ. ಹೌದು ತಂದೆಯ ದೇವರೇ, ಯೇಸು ಕ್ರಿಸ್ತರ ಒಂದು ಈಡು ಬಲಿ, ಅದರ ಪುಣ್ಯ, ಅದರ ಕಾರ್ಯಗಳು, ಕ್ರಿಯೆಗಳು ಯಾವ ರೀತಿಯಾಗಿ ನೆರವೇರುತ್ತೆ ಎಂಬ ಒಂದು ವಿಚಾರಗಳನ್ನ ಕೂಡ ನಮ್ಗೆ ತಿಳಿಸಿದ್ದೀರಿ. ಮಾತ್ರವಲ್ಲದೆ ತಂದೆಯ ದೇವರೇ, ಆ ಪುನರುತ್ಥಾನದ ರೆಸ್ಟೋರೇಷನ್ ಕಾರ್ಯಗಳಲ್ಲೂ ಕೂಡ ನಮ್ಗೆ ಅನೇಕ ವಿಷಯಗಳನ್ನ ದಯಪಾಲಿಸ್ಕೊಟ್ಟಿದ್ರಿ ತಂದೆ. ಅದಕ್ಕಾಗಿ ನಿಮ್ಗೆ ಧನ್ಯವಾದಗಳನ್ನ ತಿಳಿಸೋರಾಗ್ತೀವಿ. ಹೌದು ತಂದೆಯ ದೇವರೇ, ನಮ್ಗೆ ದಿನದಿಂದ ದಿನಕ್ಕೆ ಹೆಚ್ಚಾದಂತ ಒಂದು ಜ್ಞಾನ ತಿಳುವಳಿಕೆಯನ್ನ ಕೊಟ್ಟು ಅವು ಇನ್ನು ಹೆಚ್ಚಾಗಿ ನಿಮ್ಮ ಮಗನ ಸ್ವರೂಪದಲ್ಲಿ ಬೆಳೆಯುವಾಗೆ ನಮಗೆ ಸಹಾಯ ಮಾಡಬೇಕಾಗಿ ಕೂಡ ಬಿಡುಗಾಗ್ತೀವಿ. ದೇವರೇ, ಇಲ್ಲಿ ತೆರವಾಗಿರುವಂತಹ ಬೇಕಾದಂತ ಎಲ್ಲ ಆತ್ಮಿಕ ಆಶೀರ್ವಾದಗಳನ್ನ ಕೊಟ್ಟು ನಡೆಸಬೇಕಾಗಿ ಕೂಡ ಬಿಡುಗಾಗ್ತೀವಿ. ಮಾತ್ರವಲ್ಲದೆ ದೇವರೇ, ಈ ಒಂದು ಕೂಟದ ಆದಿಯು ಅಂತ್ಯದಿಂದ ನಮ್ಮ ಸಕಲ ಕಾರ್ಯಗಳನ್ನು ನಡೆಸಬೇಕಾಗಿ ಒಂದು ಪ್ರಾರ್ಥನೆಯನ್ನ ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನಾಗಿರುವಂತಹ ಕ್ರಿಸ್ತರ ದಿನದಲ್ಲಿ ಬಿಡುವರಾತ್ರಿ ಸಂಧಿವೆ. ಕ್ರಿಸ್ತನ ಪ್ರೀತಿ ಸೋದರ ಸೋದರಿಯರೇ, ನಾವು ಫಸ್ಟ್ ವಾಲ್ಯೂಮ್ ಅಲ್ಲಿ ಚಾಪ್ಟರ್ 9 ರ್ಯಾನ್ಸಮ್ ಅಂಡ್ ರೆಸ್ಟಿಟ್ಯೂಷನ್ ಅನ್ನೋ ಒಂದು ವಿಚಾರಗಳನ್ನ ನಾವು ಸ್ಟಡಿ ಮಾಡ್ತಾ ಇದೀವಿ. ಸೊ ಲಾಸ್ಟ್ ಟೈಮ್ ಕೂಡ ನಾವು ಹಲವಾರು ವಿಷಯಗಳನ್ನ ನಾವು ಧ್ಯಾನ ಮಾಡಿದ್ವಿ. ಸೊ ಯಾರಿಗಾದ್ರೂ ಮಾಡಿದ್ವಿ ಅಂತ ಲಾಸ್ಟ್ ಟೈಮ್ ನಾವು ಮೀಟ್ ಮಾಡಿದಾಗ ಯಾವ ವಿಷಯಗಳನ್ನ ಸ್ಟಡಿ ಮಾಡಿದ್ವಿ ಅನ್ನೋದು ಏನಾದ್ರು ಜ್ಞಾಪಕ ಇದೆಯಾ? ಸಮರಿ ಹೇಳ್ತೀರಾ? Brother, I'll just say some points. That is, in last class, we saw the exact meaning of death, which means extinction of being. This means that one died and there's no such thing like soul, or in other languages like Atma and Avi as the world believes. And we also saw this amazing thing, like a fact we can say, that so many people ever since Adam, from Adam till now, is existed. And a question would arise, would there be enough place for all of us to exist? And yes, we saw with proper exact terms, we even took an exaggerated number to say that, and yet we have a lot of place. We just saw with the reference of Texas, and yet we will have a lot of place, and even Rajasthan and India. So these two were, there were more points, but these points is what I remember, brother. Thank you, sister. Nice points. So, ಬೇರೆ ಇನ್ಯಾರು ಹೇಳ್ತೀರಾ? ಮೇನ್ ಆಗಿ ನಾವು ಆ ಒಂದು ವಿಷಯಗಳನ್ನ ನಾವು ಸ್ಟಡಿ ಮಾಡಿದ್ವಿ ಅಲ್ವಾ. ಏನಂತ ನೋಡೋದಾದ್ರೆ, ಈಗ ಅಗೇನ್ ಫಸ್ಟ್ ಆಫ್ ಆಲ್, ಈಗ ಆತ್ಮ ಅನ್ನೋ ಒಂದು ವಿಚಾರ ಬೇಸಿಕಲಿ
ರಾನ್ಸಮ್ ಅನ್ನುವಾಗ ಎಟರ್ನಲ್ ಟಾರ್ಮೆಂಟ್ ಇದೆಯಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ. ಎಟರ್ನಲ್ ಟಾರ್ಮೆಂಟ್ ಅನ್ನುವಾಗ ನರಕದ ಒಂದು ಪ್ರಶ್ನೆ. ಸೊ ಆಕ್ಚುಲಿ ನಮ್ಗೆ ಬೈಬಲ್ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ ಈ ನರಕದ ವಿಚಾರಗಳ ಬಗ್ಗೆ ಏನು ಅನ್ನೋದನ್ನ. ಆಕ್ಚುಲಿ ಪಾಪ ಮಾಡಿದಂತ ಸಂಬಳ ಅದರ ವೇಜಸ್ ಆಫ್ ಸಿನ್ ಇಸ್ ಡೆತ್ ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹಾಗಾಗಿ ಆ ಮರಣಾವಸ್ಥೆನ ತಿಳಿಸುವಂತದ್ದು ನಮ್ಗೆ ಹೇಳ್ತಾರೆ. ಹಾಗಾಗಿ ಆ ಒಂದು ಡೆತ್ ಕಂಡೀಷನ್ ನಮ್ಗೆ ಎಲ್ಲ ಕಡೆ ಹೇಳ್ತಾರೆ. ಈಗ ರೆಸ್ಟೋರೇಷನ್ ಅನ್ನುವಾಗ್ಲೂ ಕೂಡ ಆ ಒಂದು ಡೆತ್ ಕಂಡೀಷನ್ ಇಂದ ಮನುಷ್ಯನ ಮೇಲೆ ಕೆತ್ತುವಂತ ಒಂದು ವಿಚಾರನ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹಾಗಾಗಿ ಆ ಎಟರ್ನಲ್ ಟಾರ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಅದು ಬೈಬಲ್ ಅಲ್ಲಿ ಇಲ್ದಿರೋಂತ ಒಂದು ಕಾನ್ಸೆಪ್ಟ್ ಅನ್ನೋ ಒಂದು ವಿಚಾರನೂ ಕೂಡ ನಾವು ನೋಡಿದ್ವಿ. ಸೊ ನೆಕ್ಸ್ಟ್ ನಮ್ಗೆ ಒಂದು ಪ್ರಾಕ್ಟಿಕಲ್ ಕ್ವೆಶನ್ ಕೂಡ ಅರೈಸ್ ಆಗುತ್ತೆ. ಈಗ ಸತ್ತಿರೋರೆಲ್ರು ಎದ್ ಬಂದ್ರೆ ಅಲ್ವಾ ಅವ್ರು ಉಳ್ಕೊಳಕ್ಕೆ ಜಾಗ ಎಲ್ಲಾಗತ್ತೆ ಅಲ್ವಾ. ಈಗ್ಲೇ ನಾವು ಕೇಳ್ತಾ ಇದೀವಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗ್ತಾ ಇದೆ ಅನ್ನೋ ಒಂದು ವಿಚಾರಗಳನ್ನ ಕೇಳ್ತಾ ಇದೀವಿ ಅನ್ನೋ ಒಂದು ಥಾಟ್ ಕೂಡ ಹೇಳ್ತಾರೆ. ಬಟ್ ಅದಕ್ಕೆ ಬ್ರದರ್ ರಸಲ್ ಒಂದು ಅಸಂಪ್ಷನ್ ಮಾಡ್ತಾರೆ ಅಲ್ವಾ. ಅಸಂಪ್ಷನ್ ಅಂದ್ರೆ ನಾವು ಲೆಕ್ಕ ಹಾಕೋಣ ಹೇಗೆ ಆ ಒಂದು ಕಾರ್ಯಗಳು ನೆರವೇರುತ್ತೆ. ಈಗ ಸತ್ತಿರೋರೆಲ್ರು ಅಂದ್ರೆ ಆದಾಮಿಂದ ಹಿಡಿದು ಇಲ್ಲಿವರೆಗೂ ಸತ್ತಂತ ಎಲ್ಲಾ ಜನರು ಕೂಡ ಎದ್ ಬಂದ್ರೆ ಭೂಮಿ ಮೇಲೆ ಜಾಗ ಇರುತ್ತಾ ಅಂತಾನು ಕೂಡ ಏನ್ ಮಾಡ್ತಾರೆ ಲೆಕ್ಕ ಹಾಕ್ತಾರೆ. ಹಾಗೆ ಅದಕ್ಕೆ ಫಸ್ಟ್ ಆಫ್ ಆಲ್ ಒಂದು ನಂಬರ್ಸ್ ಬೇಕಾಗುತ್ತೆ. ಅಂದ್ರೆ ಎಷ್ಟು ಜನ ಈ ಭೂಮಿ ಮೇಲೆ ಜೀವಿಸಿರ್ಬೋದು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆ ಕ್ಯಾಲ್ಕುಲೇಷನ್ ಹೇಗ್ ಮಾಡ್ತಾರೆ ಅಂತ ನೋಡೋದಾದ್ರೆ ಇವತ್ತಿನ ಒಂದು ಪ್ರೆಸೆಂಟ್ ಪಾಪ್ಯುಲೇಷನ್ ತಗೊಳ್ತಾರೆ ಅಲ್ವಾ. ಫಾರ್ ಎಕ್ಸಾಂಪಲ್ ಇವತ್ತಿನ ಒಂದು ಪಾಪ್ಯುಲೇಷನ್ 1 ಬಿಲಿಯನ್ ಅಂತ ಇಟ್ಕೊಂಡ್ರೆ, ಸೊ ನಾವು ಈ ಪಾಪ್ಯುಲೇಷನ್ ಇಂದ ಹಿಂದೆ ಹಿಂದೆ ಹೋಗುವಾಗ ಆ ಪಾಪ್ಯುಲೇಷನ್ ನಂಬರ್ಸ್ ಕಮ್ಮಿ ಆಗ್ತಾನೆ ಹೋಗುತ್ತೆ ಅಲ್ವಾ. ಹೇಗೆ ಅಂತ ನೋಡೋದಾದ್ರೆ ಇವತ್ತಿನ ಒಂದು ಜನರೇಷನ್ ಮೊನ್ನೆ ಅಲ್ವಾ ಹೋದ್ ತಿಂಗಳು ನನ್ ಮಗ ಪಾಪ್ಯುಲೇಷನ್ ಏನಾಗುತ್ತೆ ಕಮ್ಮಿ ಆಗುತ್ತೆ. ಹಾಗೆ ಅದು ಡಿಕ್ಲೈನ್ ಆಗ್ತಾ ಹೋಗಿ ಹೋಗಿ ಆಡಮ್ಗೆ ಏನಾಗುತ್ತೆ ಬರುತ್ತೆ. ಸೊ ಹಾಗಾಗಿ ಇವತ್ತಿನ ಒಂದು ಪಾಪ್ಯುಲೇಷನ್ ಒಂದು 1 ಬಿಲಿಯನ್ ಅಂತ ತಗೊಂಡು ನಾವು ಅದಕ್ಕೆ ಇನ್ನೊಂದು ಬಿಲಿಯನ್ ಸೇರ್ಸೋಣ. ಅಗೇನ್ ಏನಕ್ಕೆ ಅಂತ ನೋಡೋದಾದ್ರೆ ನಮ್ಗೆ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ, ಬಟ್ ಜಾಸ್ತಿ ಇರಬಹುದು ಅಂತ ಇನ್ನೊಂದು ಬಿಲಿಯನ್ ಸೇರ್ಸೋಣ ಅಂತ ಅದನ್ನ ಡಬಲ್ ಮಾಡ್ತಾರೆ ಅಲ್ವಾ. ಅದನ್ನ ಡಬಲ್ ಮಾಡಿ ಇಷ್ಟು ಜನಕ್ಕೆ ಅಲ್ವಾ ನಿಂತ್ಕೊಳ್ಳಕ್ಕೆ ಎಲ್ಲಿ ವ್ಯವಸ್ಥೆ ಆಗ್ಬೋದು ಅನ್ನೋ ಒಂದು ಲೆಕ್ಕಾಚಾರನ ಹಾಕುವಾಗ ಅವ್ರು ಹೇಳ್ತಾರೆ ಆ ಟೆಕ್ಸಸ್ ಅನ್ನೋ ಒಂದು ಸ್ಟೇಟ್ ಅಲ್ಲಿ ಎಲ್ರು ಇಷ್ಟು ಜನ ಅಂದ್ರೆ ಇವತ್ತಿನ ಪಾಪ್ಯುಲೇಷನ್ ಅದರ ಡಬಲ್ ಅಷ್ಟು ಜನ ಎಲ್ಲಿ ನಿಂತ್ಕೊಳ್ಳಕ್ಕೆ ಜಾಗ ಆಗುತ್ತೆ. ಬರೀ ನಿಂತ್ಕೊಳ್ಳಕ್ಕೆ ಜಾಗ ಎಲ್ಲಾಗತ್ತೆ ಅಂತ ನೋಡಿದ್ರೆ ಟೆಕ್ಸಸ್ ಅನ್ನೋ ಒಂದು ಸ್ಟೇಟ್ ಅಲ್ಲಿ ಜಾಗ ಆಗತ್ತೆ ಅಂತ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ. ಅದರ ಒಂದು ಅಳತೆನ ತಗೊಂಡು ನಮ್ಮ ಒಂದು ಇಂಡಿಯಾಲಿ ಕಂಪೇರ್ ಮಾಡುವಾಗ ರಾಜಸ್ಥಾನಲ್ಲಿ ಎಲ್ರು ಕೂಡ ನಿಂತ್ಕೋಬಹುದು ಅಲ್ವಾ. ಇಲ್ಲಿವರೆಗೂ ಆದಾಮಿಂದ ಹಿಡಿದು ಇಲ್ಲಿವರೆಗೂ ಎಷ್ಟು ಜನ ಸತ್ತಿದಾರೋ ಅವರೆಲ್ಲರೂ ಕೂಡ ಅಲ್ಲಿ ನಿಂತ್ಕೋಬಹುದು ಅನ್ನೋ ಒಂದು ವಿಚಾರನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹಾಗಾಗಿ ಜಾಗದ ಕೊರತೆ ಖಂಡಿತ ಇಲ್ಲ ಅನ್ನೋದನ್ನ ನಂಬರ್ಸ್ ಮುಖಾಂತರ ಏನ್ ಮಾಡ್ತಾರೆ ರಿಸಲ್ಟ್ ಅಲ್ಲಿ ಪ್ರೂವ್ ಮಾಡ್ತಾರೆ ಅಲ್ವಾ. ಹಾಗಾಗಿ ಈಗ ನಿಂತ್ಕೊಳ್ಳಕ್ಕೆ ಅಷ್ಟು ಜಾಗ ಸಾಕಾದ್ರೆ ಖಂಡಿತ ಅಲ್ವಾ ಬೇರೆ ಎಲ್ಲಾ ವ್ಯವಸ್ಥೆಗಳನ್ನ ಆರಾಮಾಗಿ ಮಾಡ್ಬೋದು ಅನ್ನೋ ವಿಚಾರನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ. ಹಾಗಾಗಿ ಆ ರೀತಿಯಂತ ಒಂದು ಕ್ಯಾಲ್ಕುಲೇಷನ್ಸ್ ನಾವು ನೋಡಿದ್ವಿ. ಆಮೇಲೆ ರೆಸ್ಟಿಟ್ಯೂಷನ್ ವರ್ಸಸ್ ರೆವಲ್ಯೂಷನ್ ಅನ್ನೋ ಒಂದು ಎವಲ್ಯೂಷನ್ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೋಡೋದಾದ್ರೆ ಈಗ ಇರುವಂತ ಸೈನ್ಸ್ ಅಲ್ವಾ ಆ ಲೆಕ್ಕಾಚಾರದ ಪ್ರಕಾರ ಕೆಲವೊಂದು ವಿಷಯಗಳನ್ನ ಅಲ್ಲಿ ಡಿಫೈನ್ ಮಾಡ್ತಾರೆ, ಕೆಲವೊಂದು ವಿಚಾರಗಳನ್ನ ಅಲ್ಲಿ ಹೇಳ್ತಾ ಹೋಗ್ತಾರೆ. ಏನಂದ್ರೆ ಹೌ ವುಡ್ ಅನ್ ಎವಲ್ಯೂಷನಿಸ್ಟ್ ರಿಗಾರ್ಡ್ ರೆಸ್ಟಿಟ್ಯೂಷನ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ. ಎವಲ್ಯೂಷನಿಸ್ಟ್ ಅನ್ನುವಾಗ ಮೋರಲೆಸ್ ಅವ್ರನ್ನ ಸೈಂಟಿಸ್ಟ್ ಅಂತ ಕರೀತಾರೆ. ಯಾಕಂದ್ರೆ ಎಲ್ಲಾ ಸೈಂಟಿಸ್ಟ್ ಈ ಒಂದು ಥಿಯರಿನ ಬಿಲೀವ್ ಮಾಡೋಂಥವ್ರು. ಅವರು ಸಮಸ್ತವನ್ನ ಸರಿಪಡಿಸುವಂತ ಕಾಲ ರೆಸ್ಟಿಟ್ಯೂಷನ್ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡೋದಾದ್ರೆ ಖಂಡಿತ ಅವರ ಒಂದು ಅಭಿಪ್ರಾಯಗಳೇ ಬೇರೆಯಾಗಿದೆ. ಅವರ ಅಭಿಪ್ರಾಯ ಏನಾಗಿದೆ ಅಂತ ನೋಡೋದಾದ್ರೆ ಮನುಷ್ಯ ಅಲ್ವಾ ಅವನು ವಿಕಾಸವಂತ ಬಂದಿದ್ದಾನೆ ಅಲ್ವಾ. ಹಾಗಾಗಿ ಮುಂದೆ ಎಲ್ಲೋ ಒಂದು ಪರ್ಫೆಕ್ಷನ್ ಅವನು ಅಟೈನ್ ಆಗ್ತಾನೆ ಅನ್ನೋ ಒಂದು ಥಾಟ್ ಏನ್ ಮಾಡ್ತಾರೆ ಹೇಳ್ತಾರೆ. ಹಾಗಾಗಿ ರೆಸ್ಟಿಟ್ಯೂಷನ್ ಅವರು ಸಪೋರ್ಟ್ ಮಾಡಲ್ಲ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಆ ಒಂದು ವಿಚಾರಗಳನ್ನು ಕೂಡ ನಾವು ಲಾಸ್ಟ್ ಟೈಮ್ ನೋಡಿದ್ವಿ. ಬಟ್ ಅಗೇನ್ ಬೈಬಲ್ಗೂ ತುಂಬಾ ವ್ಯತ್ಯಾಸ ಇರುವ ಒಂದು ವಿಚಾರಗಳನ್ನು ಕೂಡ ನಾವು ನೋಡಿದ್ವಿ. ಬೈಬಲ್ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ ಮನುಷ್ಯ ಪಾಪಕ್ಕೆ ಒಳಗಾದ, ಪಾಪದ ಸಂಬಳವಾಗಿರುವಂತ ಮರಣನ ಅವನು ಪಡ್ಕೊಂಡ. ಬಟ್ ಆದ್ರೆ ಅವನು ಫಸ್ಟ್ ಕ್ರಿಯೇಟ್ ಮಾಡಿದಾಗ ಅಂದ್ರೆ ಆದಾಮು ಒಂದು ಪರಿಪೂರ್ಣವಾದಂತ ಒಂದು ಸ್ಥಿತಿಲಿ ಇದ್ದ ಅನ್ನೋ ಒಂದು ವಿಚಾರನ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹಾಗಾಗಿ ಆ ಪರಿಪೂರ್ಣವಾದಂತ ಒಂದು ಸ್ಥಿತಿಯಿಂದ ಅವನು ಬಿದ್ದು ಮರಣಕ್ಕೊಳಗಾದ. ಹೀಗೆ ಅವನ ಒಂದು ಪರ್ಫೆಕ್ಷನ್ ಏನಾಯ್ತು ಅಲ್ಲಿ ಡಿಟೋರಿಯೇಟ್ ಆಗ್ತಾ ಬಂತು ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಬಟ್ ಸೈನ್ಸ್ ಹಾಗೆ ಹೇಳಲ್ಲ. ಸೈನ್ಸ್ ಏನಾಗುತ್ತೆ ಮುಂದೆ ಒಂದ್ ದಿವಸ ಅವನು ಪರಿಪೂರ್ಣತೆನ ಹೊಂದ್ತಾನೆ ಅನ್ನೋ ಒಂದು ಥಾಟ್ ಏನ್ ಮಾಡ್ತಾರೆ ಹೇಳ್ತಾರೆ. ಅಗೇನ್ ಇಲ್ಲಿ ಇರುವಂತ ಕಾನ್ಸೆಪ್ಟ್ ವ್ಯತ್ಯಾಸ ಏನಂತ ನೋಡೋದಾದ್ರೆ ಬೈಬಲ್ ಏನ್ ಹೇಳುತ್ತೆ ಅಂದ್ರೆ ಮನುಷ್ಯ ಪರಿಪೂರ್ಣವಾಗಿದ್ದ, ಪಾಪದಿಂದ ಅವನು ಬಿದ್ದ, ಮತ್ತೆ ಮುಂದೆ ಏನಾಗ್ತಾನೆ ಅವನನ್ನ ರೆಸ್ಟೋರ್ ಮಾಡ್ತಾರೆ. ಯೇಸು ಕ್ರಿಸ್ತರ ರಾನ್ಸಮ್ ಸ್ಯಾಕ್ರಿಫೈಸ್ ಮುಖಾಂತರ ಅವನನ್ನ ಮತ್ತೆ ಇದ್ದಂತ ಒಂದು ಸ್ಥಿತಿಗೆ ನಿಲ್ಲಿಸ್ತಾರೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಬಟ್ ಎವಲ್ಯೂಷನ್ ಏನ್ ಹೇಳುತ್ತೆ ಅಂತ ನೋಡಿದ್ರೆ ಅಗೇನ್ ಅವನು ಒಂದು ಹೇಗೋ ಫಾರ್ಮ್ ಆದ್ಮೇಲೆ ಅವ್ನ ಏನಾಗಿದೆ ಅಂದ್ರೆ ಬೆಳಿತಾ 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 ಅವನೇನಾಗ್ತಾನೆ ಮುಂದೆ ಯಾವತ್ತೋ ಒಂದ್ ದಿವಸ ಪರ್ಫೆಕ್ಷನ್ ಆಗ್ತಾನೆ ಅಲ್ವಾ. ಇದಕ್ಕೆ ದೇವ್ರಾಗ್ಲಿ ಬೇರೆ ವಿಚಾರಗಳಾಗ್ಲಿ ಯಾವ್ದು ಕೂಡ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಥಾಟ್ ಅನ್ನ ಹೇಳ್ತಾ ಬರ್ತಾರೆ. ಬಟ್ ಇದನ್ನ ತಪ್ಪು ಅಂತ ನಮ್ಗೆ ವಾಕ್ಯಗಳ ಮುಖಾಂತರ ಏನ್ ಮಾಡ್ತಾರೆ ಪ್ರೂವ್ ಮಾಡ್ತಾ ಹೋಗ್ತಾರೆ ಅಲ್ವಾ. ಸೊ ಹಾಗಾಗಿ ನೆಕ್ಸ್ಟ್ ವಿಷಯ
ವಿಷಯಗಳಲ್ಲಿ ನಾವು ಆ ಒಂದು ಥಾಟ್ಸ್ ನಾವು ನೋಡ್ತಾ ಬರ್ತೀವಿ. ಏನಂದ್ರೆ ಪರ್ಟಿಕ್ಯುಲರ್ ಆಗಿ ಬ್ರೈನ್ ಏಜ್ ಅಂತ ಏನ್ ಮಾಡ್ತಾರೆ ಕರೀತಾರೆ ಅಲ್ವಾ, ಎವಲ್ಯೂಷನ್ ಅಂಡ್ ಬ್ರೈನ್ ಏಜ್ ಅಂತ ಅಲ್ವಾ. ಸೊ ಹಾಗಾಗಿ ಆ ಒಂದು ಥಿಯರಿ ಹೇಗೆ ಬೈಬಲ್ಗೆ ಎಗೇನ್ಸ್ಟ್ ಆಗಿದೆ, ಬೈಬಲ್ ಇರುವಂತ ವಿಚಾರಗಳು ಹೇಗಿದೆ ಅನ್ನೋದನ್ನ ನಮ್ಗೆ ಇವತ್ತಿನ ಒಂದು ಪಾಠದಲ್ಲಿ ಏನ್ ಮಾಡ್ತಾರೆ ತಿಳಿಸ್ತಾರೆ. Basically, what is a proper theory regarding evolution and the brain age so called ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಸೊ ಬೇಸಿಕಲಿ ಬ್ರೈನ್ ಏಜ್ ಅಂತ ನೋಡೋದಾದ್ರೆ ನಾವು ಇವತ್ತಿನ ಒಂದು ಪರಿಸ್ಥಿತಿ ತಗೊಳ್ಳುವಾಗ ಮನುಷ್ಯ ತುಂಬಾ ಅಡ್ವಾನ್ಸ್ಡ್ ಆಗಿದ್ದಾನೆ, ಮನುಷ್ಯನ ನಾಲೆಜ್ ತುಂಬಾ ಅಡ್ವಾನ್ಸ್ಡ್ ಆಗಿದೆ ಅಲ್ವಾ. ಹಿಂದಿನ ಕಾಲದಲ್ಲಿ ಇದ್ದಂತ ಜನ ಎಲ್ರು ಪ್ರಿಮಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರು ಅಲ್ವಾ, ಅವರೊಂದು ಬಾರ್ಬೇರಿಯನ್ಸ್ ಆಗಿದ್ರು ಅಲ್ವಾ. ಈಗ ಮನುಷ್ಯ ಏನಾಗಿದ್ದಾನೆ ತುಂಬಾ ಚೆನ್ನಾಗಿ ಅಲ್ವಾ, ಅವನ ಬ್ರೈನ್ ಕೆಪಾಸಿಟಿ ಜಾಸ್ತಿ ಆಗಿದೆ ಅನ್ನೋ ಒಂದು ಥಾಟ್ ಕಾನ್ಸೆಪ್ಟ್ ನ ಇಟ್ಕೊಂಡು ಹಲವಾರು ವಿಚಾರಗಳನ್ನ ಹೇಳ್ತಾರೆ. ಬಟ್ ಈಗ ಅದನ್ನ ಹೇಗೆ ಪ್ರೂವ್ ಮಾಡೋದನ್ನ ನಮ್ಗೆ ಸೈನ್ಸ್ ಪ್ರಕಾರ ಏನ್ ಮಾಡ್ತಾರೆ ತಿಳಿಸ್ತಾ ಹೋಗ್ತಾರೆ. ಸೊ ಬೇಸಿಕಲಿ ಇವತ್ತು ನಾವೇನ್ ವಿಚಾರಗಳನ್ನ ತಿಳಿತಾ ಹೋಗ್ತೀವಿ ಅಂತ ನೋಡೋದಾದ್ರೆ, ಎವಲ್ಯೂಷನ್ ಬ್ರೈನ್ ಏಜ್ ಅಂತ ಮನುಷ್ಯ ಏನ್ ಮಾಡಿದನೋ ಅದು ಅಲ್ವಾ ಬೈಬಲ್ಗೆ ಹೇಗೆ ರಿಲೇಟೆಡ್ ಆಗಿದೆ, ಬೈಬಲ್ ಅಲ್ಲಿ ಏನ್ ಹೇಳುತ್ತೆ ಅನ್ನೋ ಒಂದು ವಿಚಾರದ ಬಗ್ಗೆ ನಾವು ತಿಳಿದುಕೊಳ್ತಾ ಹೋಗ್ತೀವಿ. ಸೊ ಬೇಸಿಕಲಿ ಒಂದು ಕಾನ್ಸೆಪ್ಟ್ ನೋಡಿದ್ರೆ ಬ್ರೈನ್ ಏಜ್ ಅನ್ನುವಾಗ ಇವತ್ತಿಗೆ ಅಲ್ವಾ ಮನುಷ್ಯ ತುಂಬಾ ಬೆಳೆದಿದ್ದಾನೆ ಅಲ್ವಾ, ಹಿಂದೆ ಹೋಗುವಾಗ ಅವನಲ್ಲಿ ಆ ರೀತಿಯಂತ ಒಂದು ತಿಳುವಳಿಕೆ ಇರ್ಲಿಲ್ಲ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತಿನ ಒಂದು ಪಾಠದಲ್ಲಿ ಏನ್ ಮಾಡ್ತಾರೆ ಹೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ವಾಟ್ ಇಸ್ ಅ ಪಾಪ್ಯುಲರ್ ಥಿಯರಿ ರಿಗಾರ್ಡಿಂಗ್ ಎವಲ್ಯೂಷನ್ ಅಂಡ್ ದ ಬ್ರೈನ್ ಏಜ್ ಸೋ ಕಾಲ್ಡ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಹಾಗಾಗಿ ಜನ ನಂಬುವಂತ ಎವಲ್ಯೂಷನ್ ಮತ್ತೆ ಬ್ರೈನ್ ಏಜ್ ಏನ್ ಹೇಳುತ್ತೆ ಅನ್ನೋದನ್ನ ಏನ್ ಮಾಡ್ತಾರೆ ಕೇಳ್ತಾರೆ ಪ್ರಶ್ನೆ. ಸೊ ಹಾಗಾಗಿ ಅದಕ್ಕೆ ಕೆಲವೊಂದು ವಿಷಯಗಳನ್ನ ಕೂಡ ಹೇಳ್ತಾರೆ. ಸೊ ಯಾರು ಅದನ್ನ ಓದ್ಬೇಕಾಗಿ ಕೇಳ್ಕೊಳ್ತೇನೆ, ಯಾರು ಓದ್ತೀರಾ? ಆಂಜಲಿನ್ ಓದಕ್ಕಾಗತ್ತಾ? Yes, brother. Says an advocate and representative of this theory, man was first in a stage of existence in which his animal nature predominated and the almost purely physical ruled him. Then he slowly grew from one state to another until now, when the average man has attained to a condition in which it might be said he is coming under the rule of the brain. Hence, this age may be regarded and designated as the brain age. Brain pushes the great enterprises of the day. Brain takes the reign of government, and the elements of the earth, air, and water are being brought under subjection. Man is putting his hand on all physical forces and slowly but surely attaining such power over the dominion of nature as gives evidence that ultimately he may exclaim in the language of Alexander Shikin, I am monarch of all I survey. ಸೊ ಹಾಗಾಗಿ ಒಂದು ವಿಷಯದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಏನಂದ್ರೆ ಮ್ಯಾನ್ ವಾಸ್ ಫಸ್ಟ್ ಇನ್ ಎ ಸ್ಟೇಜ್ ಆಫ್ ಎಕ್ಸಿಸ್ಟೆನ್ಸ್ ಇನ್ ವಿಚ್ ಹಿಸ್ ಅನಿಮಲ್ predominated and mostly and almost physical ruled him ಅಂತ ಏನ್ ಮಾಡ್ತಾರೆ ಹೇಳಿಕೆ. ಅಂದ್ರೆ ಈಗ ಹಿಂದಿನ ಕಾಲಕ್ಕೆ ಹೋಗುವಾಗ ಮನುಷ್ಯ ಅವನಿದ್ದಂತ ವಿಚಾರಗಳು ಹೇಗೆ ಕೆಲಸ ಆಗ್ತಿತ್ತು ಅಂತ ನೋಡೋದಾದ್ರೆ, ಅವನೊಂದು ಪ್ರಾಣಿ ತರ ಇದ್ದ ಅಲ್ವಾ, ಅವನ ಫಿಸಿಕಲ್ ಸ್ಟ್ರೆಂತ್ ಅವನ ಬಲವಾಗಿತ್ತು ಅಂತ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಆಕ್ಚುಲಿ ಎವಲ್ಯೂಷನ್ ಅನ್ನೋ ಒಂದು ಕಾನ್ಸೆಪ್ಟ್ ನ ತಗೊಳ್ಳೋದಾದ್ರೆ, ಈಗ ಸ್ಟೋನ್ ಏಜ್ ಅಂತ ಏನ್ ಮಾಡ್ತಾರೆ ಕರೀತಾರೆ ಅಲ್ವಾ. ಸ್ಟೋನ್ ಏಜ್ ಅಲ್ಲಿ ಮನುಷ್ಯ ಏನ್ ಮಾಡ್ತಿದ್ದ, ಕಲ್ಲುಗಳನ್ನ ಆಯುಧವಾಗಿ ಉಪಯೋಗಿಸ್ತಾ ಅದ್ರ ಮುಖಾಂತರ ಬೇಟೆ ಆಡ್ತಾ ಅವನು ತನ್ನ ಜೀವನಕ್ಕೆ ಬೇಕಾದಂತ ಕಾರ್ಯಗಳನ್ನ ಮಾಡ್ಕೊಳ್ತಾ ಇದ್ದ. ಹಾಗೆ ನೋಡೋದಾದ್ರೆ ಮನುಷ್ಯ ಈ ರೀತಿಯಾಗಿ ಆ ಫಿಸಿಕಲ್ ಸ್ಟ್ರೆಂತ್ ನ ನಂಬ್ಕೊಂಡಿದ್ದ. ಬಟ್ ಈಗ ಏನಾಗಿದೆ ಅಂದ್ರೆ ಅವನ ಬ್ರೈನ್ ಕೆಪಾಸಿಟಿ ಇನ್ಕ್ರೀಸ್ ಆಗ್ತಾ ಆಗ್ತಾ ಅದೇನಾಗಿದೆ, ಅದು ಬದಲಾವಣೆಯನ್ನು ಹೊಂದಿದೆ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಸೊ ಬ್ರೈನ್ pushes the great enterprise of the day. Brain takes government and elements of the earth, air and water are being brought under ಸಬ್ಜೆಕ್ಷನ್. ಸೊ ಹಾಗಾಗಿ ಈಗ ಆ ಬ್ರೈನ್ ಅಲ್ವಾ ವಿಕಾಸವನ್ನ ಹೊಂದಿದ್ದಕ್ಕೆ ಅದ್ರ ಮುಖಾಂತರ ಎಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡುವಂತ ಒಂದು ಪರಿಸ್ಥಿತಿ ಬಂದಿದೆ ಅಂತ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ. ಹಾಗಾಗಿ ಮ್ಯಾನ್ ಇಸ್ ಪುಟಿಂಗ್ ಹಿಸ್ ಹ್ಯಾಂಡ್ ಆನ್ ಆಲ್ ಫಿಸಿಕಲ್ ಫೋರ್ಸಸ್ ಅಂಡ್ ಸ್ಲೋಲಿ ಬಟ್ ಶ್ಯೂರ್ಲಿ ಅಟೈನಿಂಗ್ ಸಚ್ ಪವರ್ ಓವರ್ ದ ಡೊಮೈನ್ ಆಫ್ ನೇಚರ್ as gives evidence that ultimately he may exclaim in the language I am monarch of all I survey ಅಲ್ವಾ. ನಾನು ಮಾಡುವಂತದ್ದು ಎಲ್ಲವೂ ಸರಿ ಅನ್ನೋ ಒಂದು ಸ್ಥಿತಿಗೆ ಮನುಷ್ಯ ಬಂದಿದ್ದಾನೆ ಅಂತ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹಾಗೆ ಇದು ಕೂಡ ಈಗಿರುವಂತ ಒಂದು ಬಿಲೀಫ್ ಬಗ್ಗೆ ಹೇಳ್ತಾರೆ ಅಲ್ವಾ. ಸೊ ಮನುಷ್ಯ ತನ್ನ ಜ್ಞಾನನ ತಿಳ್ಕೊಂಡು ಅಥವಾ ಜ್ಞಾನದ ಮೇಲೆ ಆಧಾರವಾಗಿ ಇಟ್ಕೊಂಡು ಯಾವ ರೀತಿಯಂತ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಿದಾನೆ ಅಂತ ನೋಡಿದ್ರೆ,
ನಾನು ಮಾಡೋಂಥದ್ದು ಎಲ್ಲವೂ ಕೂಡ ಸರಿಯಾಗಿದೆ ಅನ್ನೋ ಒಂದು ಥಾಟ್. ಸೊ ಬೇಸಿಕಲಿ ನೋಡೋದಾದ್ರೆ ಈಗ ಗವರ್ಮೆಂಟ್ಸ್ ಅವರು ರೂಲ್ ಮಾಡುವಂತ ಒಂದು ಕೇಪಬಿಲಿಟೀಸ್ ಆಗಿರ್ಬೋದು ಅಲ್ವಾ, ಬೇರೆ ಮನುಷ್ಯರು ಮಾಡುವಂತ ಒಂದು ಕೆಲಸಗಳಾಗಿರ್ಬೋದು, ಅದೆಲ್ಲವೂ ಕೂಡ ಆ ಬ್ರೈನ್ ಅನ್ನ ಯೂಸ್ ಮಾಡ್ಕೊಂಡು ಉತ್ತಮವಾದಂತ ಒಂದು ಸ್ಥಿತಿಗೆ ನಾವು ತಲುಪಿದೀವಿ ಅನ್ನೋ ತರ ಅನ್ಕೊಂಡು ನಾವು ಮಾಡೋದೆಲ್ಲ ಸರಿ ಇದೆ ಅನ್ನೋ ಒಂದು ಕಾನ್ಸೆಪ್ಟ್ ಏನಾಗಿದೆ ಮನುಷ್ಯರಿಗ ಬಂದಿದ್ದಾರೆ ಅಂತ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಬೇಸಿಕಲಿ ಬಾಟಮ್ ಲೈನ್ ಏನಂತ ನೋಡೋದಾದ್ರೆ ನಾವು ಹಿಂದಿನ ದಿನಗಳಿಗಿಂತ ಈಗ ತುಂಬಾ ಅಡ್ವಾನ್ಸ್ಡ್ ಆಗಿದೀವಿ, ತುಂಬಾ ಬೆಳೆದಿದ್ದೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಕೆಲವೊಂದು ವಿಷಯಗಳನ್ನ ಹೇಳುವಂತದನ್ನ ಕೂಡ ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ಪ್ರಶ್ನೆಯಲ್ಲಿ ನಮಗೆ ಇನ್ನೊಂದು ವಿಚಾರಗಳನ್ನ ಕೇಳ್ತಾರೆ, ಏನಂದ್ರೆ ವಾಟ್ ಇಸ್ ದ ಪೊಸಿಷನ್ ಆಫ್ ಎ ಟ್ರೂ ಸೈಂಟಿಸ್ಟ್ ಅಂಡ್ ವೈ ಆರ್ ದ ಡಿಡಕ್ಷನ್ಸ್ ಆಫ್ ಸೈಂಟಿಫಿಕ್ ರಿಸರ್ಚ್ ನಾಟ್ ಇನ್ಫಾಲಿಬಲ್ ಅಂತ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಸರಿ, ಈಗ ಮನುಷ್ಯ ಅವನ ಬ್ರೈನ್ ಕೆಪಾಸಿಟಿ ಬೆಳೀತಾ ಇದೆ, ಬಟ್ ಈಗ ಸೈಂಟಿಸ್ಟ್ ಅವರ ಪರಿಸ್ಥಿತಿಗಳೇನಾಗಿದೆ ಅಲ್ಲದೆ ವೈ ಆರ್ ದ ಡಿಡಕ್ಷನ್ಸ್ ಆಫ್ ಸೈಂಟಿಫಿಕ್ ರಿಸರ್ಚ್ ನಾಟ್ ಇನ್ಫಾಲಿಬಲ್ ಅಂತ ಏನ್ ಮಾಡ್ತಾ ಹೇಳ್ತಾರೆ. ಅಂದ್ರೆ ಕೆಲವರು ಸೈಂಟಿಸ್ಟ್ ಮಾಡುವಂತ ಕಾರ್ಯಗಳು ಯಾಕೆ ಫೇಲ್ ಆಗ್ತಿದೆ ಅನ್ನೋ ಒಂದು ವಿಚಾರನ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹಲೋ, ಸೊ ಬೇಸಿಕ್ಲಿ ಸೈಂಟಿಸ್ಟ್ ಅಂತ ಹೇಳುವಾಗ ಈಗ ಹಲವಾರು ವಿಚಾರಗಳನ್ನ ಕಲ್ತವ್ರು ಏನ್ ಮಾಡಿದ್ರೆ ಏನೋ ಒಂದು ವಿಷಯಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ರೆ, ಈಗ ಆ ರೀತಿಯಾಗಿ ಮಾಡಿರುವಾಗ ಅದು ಕೂಡ ಯಾಕೆ ಫೇಲ್ ಆಗ್ತಾ ಇದೆ, ಕೆಲವೊಂದ್ಸರಿ ಅವ್ರು ಮಾಡೋಂತ ವಿಚಾರಗಳು ತಪ್ಪಾಗಿ ಹೋಗ್ತಾ ಇದೆ ಅಲ್ವಾ. ಹಾಗಾಗಿ ಅದರ ವಿಚಾರವಾಗಿ ಏನಿರ್ಬೋದು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಏನ್ ಮಾಡ್ತಾರೆ ಕೇಳ್ತಾರೆ. ಅದಕ್ಕೆ what is the position of a true scientist and why are the deductions of scientific researchers not infallible ಅಂತ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಸೊ ಇದನ್ನ ಮತ್ತೆ ಇನ್ಯಾರು ಓದ್ತೀರಾ? ಅಮಲ್ನಾಥ್ ಅನ್ರದ ಓದಕ್ಕಾಗತ್ತಾ? Okay, no, brother. The fact, brother, my voice is audible. Yes, brother, it's clear. Go ahead. Thank you. The fact that at first glance a theory appears reasonable should not lead us hastily to accept it and to attempt to twist the Bible into a harmony with it. In 1,000 ways, we have proved the Bible and know beyond peradventure that it contains a superhuman wisdom which makes its statements unerring. We should remember too that while scientific research is to be commended and its suggestions considered, yet its conclusions are by no means infallible. And what wonder that it has proven its own theories false 1,000 times. When we remember that the true scientist is merely a student attempting under many unfavorable circumstances and struggling against almost insurmountable difficulties to learn from the great book of nature, the history and destiny of man and his home. ಏನ್ ಕೆಲವೊಂದು ಕಾನ್ಸೆಪ್ಟ್ಸ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನಂದ್ರೆ ವಿ ಶುಡ್ ರಿಮೆಂಬರ್ ಟು ದಟ್ ವೈಲ್ ಸೈಂಟಿಫಿಕ್ ರಿಸರ್ಚ್ ಇಸ್ ಟು ಬಿ ಕಮೆಂಡೆಡ್ ಅಲ್ವಾ. ಖಂಡಿತ ಅಲ್ವಾ, ಮನುಷ್ಯ ಟೆಕ್ನಾಲಜೀಸ್ ಮುಖಾಂತರ ಅಡ್ವಾನ್ಸ್ಮೆಂಟ್ ನ ಹೊಂದ್ತಾ ಇದ್ದಾನೆ, ಬಟ್ ಆದ್ರೆ ಅದು ಕೂಡ ಇನ್ಫಾಲಿಬಲ್ ಆಗಿದೆ ಅಂತ ಕೂಡ ಏನ್ ಮಾಡ್ತಾ ಹೇಳ್ತೇವೆ. ದೋಸ್ ಆಲ್ಸೋ ವಿಲ್ ಫೇಲ್ ಅನ್ನೋದನ್ನ ನಾವು ಮರಿಬಾರ್ದು. ಈಗೇನ್ ಎಷ್ಟೋ ಸೈಂಟಿಫಿಕ್ ಇನ್ವೆನ್ಷನ್ಸ್ ಕೂಡ ಅಥವಾ ಮಾಡರ್ನ್ ಟೆಕ್ನಾಲಜೀಸ್ ಕೂಡ ಫೇಲ್ ಆಗಿದೆ ಅನ್ನೋ ಥಾಟ್ ಏನ್ ಮಾಡ್ತಾ ಹೇಳ್ತೇವೆ. ಸೊ ಬೇಸಿಕಲಿ ಒಂದು ಲೈನ್ ಇಂಪ್ರೂವ್ ಮಾಡ್ತಾರೆ ಅಂದ್ರೆ ಸೈಂಟಿಸ್ಟ್ ಮಾಡುವಂತ ಕಾರ್ಯಗಳು ಡೆಫಿನೆಟ್ಲಿ ಅಲ್ವಾ ಒಳ್ಳೆ ಕಾರ್ಯಗಳೇ, ಬಟ್ ಆದ್ರೆ ಅದು ಎರರ್ ಪ್ರೂಫ್ ಆಗಿ ಇಲ್ಲ ಅನ್ನೋ ಒಂದು ವಿಚಾರನ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅವರು ಕೂಡ ತಪ್ಪು ಮಾಡ್ತಾರೆ ಅನ್ನೋ ಒಂದು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಬಟ್ ಬೇಸಿಕಲಿ ಮತ್ತೆ ಇನ್ನೊಂದು ಕಾನ್ಸೆಪ್ಟ್ ನಲ್ಲಿ ತಗೊಂಡು ಹೋಗ್ತಾರೆ ಅಂದ್ರೆ ದ ಫ್ಯಾಕ್ಟ್ ದಟ್ ಅಟ್ ಫಸ್ಟ್ glance a theory appears reasonable should not lead us to hastily to accept it and to attempt to twist the Bible into harmony with it. Again, science ಅಥವಾ ಸೈಂಟಿಸ್ಟ್ ಏನೋ ಕೆಲವೊಂದು ವಿಚಾರಗಳನ್ನ ಕಂಡಿಡಿದು ಬಿಟ್ರು ಅಂದಿದ ತಕ್ಷಣನೇ ಬೈಬಲ್ ತಪ್ಪು ಅಂತ ನಾವು ಹೇಳೋದು ತಪ್ಪಾಗುತ್ತೆ ಅಂತ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಸೊ ನೋ ಡೌಟ್ ಅಲ್ವಾ, ಕೆಲವೊಂದು ಅಡ್ವಾನ್ಸ್ಮೆಂಟ್ ಮಾಡಿರ್ಬೋದು, ಬಟ್ ಆದ್ರೆ ಬೈಬಲ್ ಯಾವಾಗ್ಲೂ ಏನಾಗುತ್ತೆ ಅದು ಪರ್ಫೆಕ್ಟ್ ಆಗಿರುತ್ತೆ. ಸೊ ಅದನ್ನ ಹೇಗೆ ಪ್ರೂವ್ ಮಾಡ್ತಾರೆ ಅಂತ ನೋಡೋದಾದ್ರೆ ಸೈಂಟಿಸ್ಟ್ ಕೂಡ ಕೆಲವೊಂದು ಮಾಡುವಂತ ಕಾರ್ಯಗಳು ಅವು ಫೇಲ್ ಆಗಿದೆ ಅನ್ನೋ ಒಂದು ವಿಚಾರನ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಆಮೇಲೆ ಹೇಳ್ತಾರೆ and what wonder that it has proven its own theories false 1,000 times when we remember that the true scientist is merely a student attempting under many unfavorable conditions ಅಂತ ಕೂಡ ಏನ್ ಮಾಡ್ತಾ ಹೇಳ್ತಾರೆ. again basically scientist ಅಥವಾ ಸೈನ್ಸ್ ಏನ್ ಮಾಡುತ್ತೆ ಅನ್ನುವಾಗ ಇಲ್ಲಿ ಏನನ್ನ ಸ್ಟಡಿ ಮಾಡ್ತಾರೆ ಅಂದ್ರೆ ದೇ ಲರ್ನ್ ಫ್ರಮ್ ದ ಗ್ರೇಟ್ ಬುಕ್ ಆಫ್ ನೇಚರ್ ದ ಹಿಸ್ಟ್ರಿ ಅಂಡ್ ಡೆಸ್ಟಿನಿ ಆಫ್ ಮ್ಯಾನ್ ಅಂಡ್ ಹಿಸ್ ಹೋಮ್ ಅಂತ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಈ ಲೈನ್ಸ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ.
ಈಗ ಸೈಂಟಿಸ್ಟ್ ಏನ್ ಕಂಡುಹಿಡಿತಾರೆ ಅಂತ ನೋಡೋದಾದ್ರೆ ದೇ ರೀಡ್ ಫ್ರಮ್ ದ ಬುಕ್ ಆಫ್ ನೇಚರ್ ಅಲ್ವಾ. ನೇಚರ್ ನ ನೋಡ್ತಾ ಹಲವಾರು ವಿಚಾರಗಳನ್ನ ಕಲಿತಾರೆ ಅಲ್ವಾ. ನೋಡ್ತಾ ಅದ್ರಲ್ಲಾಗುವಂತ ಬದಲಾವಣೆಗಳನ್ನ ಅಲ್ವಾ, ಅದ್ರಲ್ಲಿ ನಡೆಯುವಂತ ವಿಷಯಗಳನ್ನ ನೋಡ್ತಾ ಸೈಂಟಿಸ್ಟ್ ಏನ್ ಮಾಡ್ತಾರೆ, ಹಲವಾರು ವಿಚಾರಗಳನ್ನ ಕಲಿತಾರೆ. ಬಟ್ ಅಗೇನ್ ಇದು ಸರಿಯಾದಂತ ವಿಧಾನ ಅಂತ ನೋಡೋದಾದ್ರೆ ಖಂಡಿತ ಇಲ್ಲ ಅಲ್ವಾ. ನೇಚರ್ ನ ಉಂಟು ಮಾಡಿದಂತ ರೀತಿ ನಾವು ಸ್ಟಡಿ ಮಾಡುವಾಗ ಏನಾಗುತ್ತೆ, ಅದರಿಂದ ಯೂಸ್ಫುಲ್ ಲೆಸನ್ಸ್ ಇರುತ್ತೆ ಅಲ್ವಾ. ಬೇಸಿಕಲಿ ನೋಡಿದ್ರೆ ದೇವ್ರು ಹೇಗೆ ಇದನ್ನ ಸೃಷ್ಟಿ ಮಾಡಿದ್ರು ಅನ್ನೋ ಒಂದು ಕಾನ್ಸೆಪ್ಟ್ ನ ನಾವು ತಿಳ್ಕೊಂಡು ಹೋಗುವಾಗ ನಮ್ಗೆ ಏನಾಗುತ್ತೆ, ಮೀನಿಂಗ್ಫುಲ್ ಲೆಸನ್ ಸಿಕ್ಕುತ್ತೆ. ಬಟ್ ಇವ್ರು ಆ ರೀತಿಯಾಗಿ ಮಾಡಿದಿರಾ, ಇವ್ರು ನೇಚರ್ ನ ಸ್ಟಡಿ ಮಾಡುವಾಗ ಖಂಡಿತ ಅಲ್ವಾ, ನೇಚರ್ ಏನ್ ಕೊಡುತ್ತೆ ಅಂದ್ರೆ ಸ್ವಲ್ಪ ವಿಷಯಗಳನ್ನ ಕೊಡುತ್ತೆ ಗೊತ್ತಾ, ಬಾರಿ ಡೀಟೇಲ್ಸ್ ಏನ್ ಮಾಡಲ್ಲ, ಅಲ್ಲಿ ಕೊಡಲ್ಲ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಬೇಸಿಕಲಿ ಈ ಸೈಂಟಿಸ್ಟ್ ವೇ ಆಫ್ ಅಪ್ರೋಚ್ ಏನಿದೆ ಅದು ಲಿಮಿಟೆಡ್ ಆಗಿದೆ. ಅದರಿಂದ ಅವ್ರಿಗೆ ಸ್ವಲ್ಪ ಮಾತ್ರನೇ ವಿಚಾರಗಳು ತಿಳಿಯೋದಕ್ಕೆ ಸಾಧ್ಯ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಸೊ ಬೇಸಿಕಲಿ ಒಂದು ಎಕ್ಸಾಂಪಲ್ ಹೇಳುವಾಗ, ಈಗ ಒಂದು ವ್ಯಕ್ತಿ ಬಗ್ಗೆ ತಿಳ್ಕೊಬೇಕಂದ್ರೆ ಅವ್ನ್ ಮಾಡೋಂತ ಕ್ರಿಯೆಗಳಿಂದ ನಾವು ತಿಳ್ಕೊಳಕ್ ಸಾಧ್ಯನಾ ಅಂದ್ರೆ ಖಂಡಿತ ಇಲ್ಲ. ಫಾರ್ ಎಕ್ಸಾಂಪಲ್ ಒಂದ್ ವ್ಯಕ್ತಿನ ಅಬ್ಸರ್ವ್ ಮಾಡ್ತೀವಿ ಅಲ್ವಾ, ಅವ್ನ್ ಬೆಳಿಗ್ಗೆ ಹೇಳ್ತಾನೆ, ವಾಕಿಂಗ್ ಹೋಗ್ತಾನೆ ಅಲ್ವಾ, ಮನೆಗ್ ಬರ್ತಾನೆ, ಆಫೀಸ್ಗೆ ಹೋಗ್ತಾನೆ ಅಲ್ವಾ, ಆಫೀಸಲ್ಲಿ ಕೆಲಸ ಮಾಡ್ತಾನೆ, ಮತ್ತೆ ವಾಪಸ್ ಬರ್ತಾನೆ ಅಲ್ವಾ. ಈ ರೀತಿಯಂತ ಕಾರ್ಯಗಳಿಂದ ಒಂದು ವ್ಯಕ್ತಿನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಬದಲಿಗೆ ಆ ವ್ಯಕ್ತಿ ಜೊತೆ ಕಾನ್ವರ್ಸೇಷನ್ ಇಟ್ಕೊಂಡು ಅವರ ವಿಚಾರಗಳೇನು, ಅವರ ಆಲೋಚನೆಗಳೇನು, ಅವರ ಮೈಂಡ್ ಸೆಟ್ ಏನು ಅಂತ ತಿಳ್ಕೊಳ್ಳುವಾಗ ನಮ್ಗೆ ಏನಾಗುತ್ತೆ, ಆ ವ್ಯಕ್ತಿ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಡೀಟೇಲ್ಸ್ ಸಿಕ್ಕುತ್ತೆ. ಆವಾಗ ಅದು ಮೀನಿಂಗ್ಫುಲ್ ಆಗಿರುತ್ತೆ. ಬಟ್ ಇಲ್ಲಿ ಬೇಸಿಕಲಿ ಸೈಂಟಿಸ್ಟ್ ಏನ್ ಮಾಡ್ತಿದ್ರೆ ಅಂದ್ರೆ, ಈಗ ಅವನು ಯಾವ ರೀತಿಯಾಗಿ ನಡ್ಕೊಳ್ತಾನೆ ಅನ್ನೋ ಒಂದು ವಿಚಾರಗಳನ್ನ ತಿಳ್ಕೊಳ್ತಾ ನಾವು ಎಲ್ಲವನ್ನೂ ಕೂಡ ಅಟೈನ್ ಮಾಡ್ಕೊಂಡ್ಬಿಟ್ಟಿದೀವಿ ಅನ್ನೋ ಒಂದು ಥಾಟ್ ಅಲ್ಲಿ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ. ಹಾಗಾಗಿ ಸೈನ್ಸ್ ಎಂತ ನಿರ್ದಿಷ್ಟವಾಗಿ ಒಂದು ಕಾರ್ಯಗಳನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಏನ್ ಮಾಡ್ತಾರೆ ತಿಳಿಸ್ತಾರೆ. ಸೊ ಬೇಸಿಕಲಿ ನೋಡೋದಾದ್ರೆ ವಾಟ್ ಇಸ್ ದ ಪೊಸಿಷನ್ ಆಫ್ ಎ ಟ್ರೂ ಸೈಂಟಿಸ್ಟ್ ಅಂತ ಹೇಳೋದಾದ್ರೆ, ಅವರು ನೇಚರ್ನ ಅಲ್ವಾ, ಬುಕ್ ಆಫ್ ನೇಚರ್ನ ಸ್ಟಡಿ ಮಾಡ್ತಾ, ಹಿಸ್ಟ್ರಿನ ಸ್ಟಡಿ ಮಾಡ್ತಾ ಅಲ್ವಾ, ಹಲವಾರು ವಿಚಾರಗಳನ್ನ ಡಿರೈವ್ ಮಾಡೋದಕ್ಕೆ ಹೋಗ್ತಾ ಇದಾರೆ. ಬಟ್ ಅದರಿಂದ ಅವರಿಗೆ ಕಂಪ್ಲೀಟ್ ಮೀನಿಂಗ್ಫುಲ್ ಇನ್ಫಾರ್ಮೇಶನ್ ಸಿಗೋದಿಲ್ಲ ಅನ್ನೋ ಒಂದು ಥಾಟ್ ಅನ್ನು ಕೂಡ ಒಂದು ಡಿರೆಕ್ಷನ್ ಆಗಿ ಈ ಒಂದು ಪಾರ್ಟ್ ಅಲ್ಲಿ ಕೂಡ ಏನ್ ಮಾಡ್ತಾರೆ ಕೊಡ್ತಾರೆ. ಈಗ ನೀವೊಂದು ಪ್ಯಾರಾಗ್ರಾಫ್ ಅರ್ಥ ಆಯ್ತಲ್ವಾ. ಸೊ ಬೇಸಿಕಲಿ ಏನ್ ಹೇಳ್ತಾರೆ ಅಂದ್ರೆ, ಈಗ ಸೈಂಟಿಸ್ಟ್ ಅನೇಕ ವಿಚಾರಗಳನ್ನ ಅಚೀವ್ ಮಾಡಿದ್ದಾರೆ, ಬಟ್ ಆದ್ರೆ ಅವ್ರೇನಾಗಿದ್ದಾರೆ, ಆ ಬುಕ್ ಆಫ್ ನೇಚರ್ನ ಅಲ್ವಾ, ನೇಚರ್ನ ಓದ್ತಾ ಅನೇಕ ಕಾರ್ಯಗಳನ್ನ ಕಂಡುಹಿಡಿದಿದೀವಿ ಅಂತಾನು ಕೂಡ ಅನ್ಕೊಂಡಿದ್ದಾರೆ. ಬಟ್ ಅಗೇನ್ ಆ ರೀತಿಯಾಗಿ ಓದುವಾಗ ಅವ್ರಿಗೆ ಲಿಮಿಟೆಡ್ ನಾಲೆಜ್ ಬರುತ್ತೆ ಅನ್ನೋ ಒಂದು ಥಾಟ್ ಅನ್ನು ಕೂಡ ಈ ಒಂದು ಪಾಯಿಂಟ್ ಅಲ್ಲಿ ಏನ್ ಮಾಡ್ತಾರೆ ಪ್ರೂವ್ ಮಾಡ್ತಾರೆ. So next question number 30 ಏನ್ ಹೇಳ್ತಾರೆ ಅಂದ್ರೆ, what should be our attitude towards scientific inventions and how should the book of nature when rightly understood compare with the book of divine revelation ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಅಗೇನ್ ಸುನ್ನೋದಾದ್ರೆ ವಾಟ್ ಶುಡ್ ಬಿ ಅವರ್ ಆಟಿಟ್ಯೂಡ್ ಟುವರ್ಡ್ಸ್ ಸೈಂಟಿಫಿಕ್ ಇನ್ವೆನ್ಷನ್. ಹಾಗಾಗಿ ಅನೇಕ ಇನ್ವೆನ್ಷನ್ಸ್ ಈಗೇನಾಗಿದೆ, ನಾವು ಇರೋಂಥ ಕಾಲದಲ್ಲಿ ಬಂದಿದೆ ಅಲ್ವಾ, ಅದನ್ನ ಸುಳ್ಳು ಅಂತ ಹೇಳನ್ವಾ, ಅದನ್ನ ತಪ್ಪು ಅಂತ ಹೇಳನ್ವಾ, ಇಲ್ಲ, ಎಷ್ಟೋ ಅಡ್ವಾನ್ಸ್ಡ್ ಟೆಕ್ನಾಲಜಿ ಬಂದಿದೆ. ಈಗ ಏರೋಪ್ಲೈನ್ ಆಕಾಶದಲ್ಲಿ ಹಾರುತ್ತೆ, ರಾಕೆಟ್ ಅಲ್ವಾ ಬೇರೆ ಸ್ಪೇಸ್ಗೆ ಹೋಗುತ್ತೆ, ಇದೆಲ್ಲವೂ ಕೂಡ ತಪ್ಪು ಅಂತ ಹೇಳೋದಾದ್ರೆ ಖಂಡಿತ. ಹಾಗಾಗಿ ಇದನ್ನ ನೋಡುವಾಗ ನಮ್ಮ ಮನಸ್ಥಿತಿ ಹೇಗಿರ್ಬೇಕು, ಅದನ್ನ ಬೈಬಲ್ಗೆ ನಾವು ಕಂಪೇರ್ ಮಾಡುವಾಗ ಬೈಬಲ್ ವಿಚಾರಗಳನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಥಾಟ್ಸ್ ಕೂಡ ನಮ್ಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಹೇಳ್ತಾರೆ, ವಾಟ್ ಶುಡ್ ಬಿ ಅವರ್ ಆಟಿಟ್ಯೂಡ್ ಟುವರ್ಡ್ ಸೈಂಟಿಫಿಕ್ ಇನ್ವೆನ್ಷನ್ಸ್ ಅಂಡ್ ಹೌ ಶುಡ್ ದ ಬುಕ್ ಆಫ್ ನೇಚರ್ ವೆನ್ ರೈಟ್ಲಿ ಅಂಡರ್ಸ್ಟುಡ್ ಕಂಪೇರ್ ವಿತ್ ದ ಬುಕ್ ಆಫ್ ಡಿವೈನ್ ರೆವಲ್ಯೂಷನ್. ಅಲ್ವಾ, ಇಲ್ಲಿ ಎರಡು ವಿಚಾರಗಳು ಹೇಳ್ತಾರೆ, ಬುಕ್ ಆಫ್ ನೇಚರ್ ಮತ್ತೆ ಡಿವೈನ್ ರೆವಲ್ಯೂಷನ್ ಅಂತ ಏನ್ ಮಾಡ್ತಾ ಹೇಳ್ತಾರೆ. ಬುಕ್ ಆಫ್ ನೇಚರ್ ಅಂದ್ರೆ ನಾವು ನೇಚರ್ ನ ನೋಡಿ ಸ್ಟಡಿ ಮಾಡುವಂತದ್ದು. ಬುಕ್ ಆಫ್ ರೆವಲ್ಯೂಷನ್ ಅನ್ನುವಾಗ ಬೈಬಲ್ ನ ಇಟ್ಕೊಂಡು ಅಲ್ವಾ ಅನೇಕ ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಈ ಎರಡು ವಿಚಾರಗಳನ್ನ ಇಟ್ಕೊಂಡು ನಾವು ಸೈನ್ಸ್ ಅಥವಾ ಸೈಂಟಿಫಿಕ್ ಇನ್ವೆನ್ಷನ್ಸ್ ನ ನಾವು ನೋಡುವಂತ ಒಂದು ದೃಷ್ಟಿಕೋನ ಯಾವ ರೀತಿಯಾಗಿ ಇರುತ್ತೆ ಅನ್ನೋ ಒಂದು ಥಾಟ್ ಅನ್ನು ಕೂಡ ಈ ಒಂದು ಭಾಗದಲ್ಲಿ ಏನ್ ಮಾಡ್ತಾರೆ ತಿಳಿಸ್ತಾರೆ. ಬ್ರದರ್ ಎಡ್ವಿನ್ ಓದಿ. ಹಲೋ ಬ್ರದರ್, ஸ்கிரீன் தெரியல ಬ್ರದರ್. ಬ್ರದರ್ வேற யாரனா படிக்க சொல்லுங்க ಬ್ರದರ್, ನೆಕ್ಸ್ಟ್ ನಾ படிக்கிறேன். ನೆಟ್ವರ್ಕ್ ಸ್ಲೋ. ಸರಿ, ಬೇರೆ ಯಾರು ಓದ್ತೀರಾ? Sister Jennifer, want to read next? Sure, brother. We would not then either oppress or hinder scientific investigation, but in hearing suggestions from students of the book of nature, let us carefully compare their deductions
which have so often proved in part or wholly erroneous, with the book of divine revelation, and prove or disprove the teachings of scientists by the law and the testimony. If they speak not according to this word, it is because there is no light in them. An accurate knowledge of both books will prove them to be harmonious. But until we have such knowledge, God's revelation must be tenets and must be the standard among the children of God, by which the supposed findings of fallible fellow men shall be judged. Okay. ಸೊ ಹೇಳ್ತಾರೆ ಅಂದ್ರೆ ವಿ ಶುಡ್ ನಾಟ್ ದೆನ್ ಈದರ್ ಅಪೋಸ್ ಆರ್ ಹಿಂಡರ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಅಲ್ವಾ. ಖಂಡಿತವಾಗ್ಲು ಈಗ ಮಾಡಿರುವಂತ ಟೆಕ್ನಾಲಜೀಸ್ ಅಲ್ವಾ, ಅದನ್ನ ನಾವು ಹೀಯಾಳಿಸ್ತಾ ಹೋಗೋಣ ಅಂದ್ರೆ ಖಂಡಿತ ಇಲ್ಲ. ಬರೇ ಹೇಳ್ತಾರೆ ಅಂದ್ರೆ, ಬಟ್ ಇನ್ ಹಿಯರಿಂಗ್ ಸಜೆಷನ್ ಫ್ರಮ್ ಸ್ಟೂಡೆಂಟ್ಸ್ ಆಫ್ ದ ಬುಕ್ ಆಫ್ ನೇಚರ್ ಲೆಟ್ ಅಸ್ ಕೇರ್ಫುಲಿ ಕಂಪೇರ್ ದಿ ಡಿಡಕ್ಷನ್. ಸೊ ಬೇಸಿಕಲಿ ಈಗ ಸ್ಟೂಡೆಂಟ್ಸ್ ಆಫ್ ದ ಬುಕ್ ಆಫ್ ನೇಚರ್ ಅಂತ ಹೇಳೋದಾದ್ರೆ ಸೈಂಟಿಸ್ಟ್ ಏನ್ ಹೇಳ್ತಾರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಅವ್ರೇನ್ ಹೇಳ್ತಾರೆ, ಈಗ ಗಾಡ್ ದೇವ್ರಿಲ್ಲ ಅಂತ ಹೇಳ್ತಾರೆ ಅಲ್ವಾ, ಮನುಷ್ಯ ತನ್ನಷ್ಟಕ್ಕೆ ತಾನೇ ಬಂದ ಅಂತ ಹೇಳ್ತಾರೆ. ದಾಟ್ ಈಸ್ ಎರೋನಿಯಸ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ, ಅದು ತಪ್ಪಾಗಿದೆ. ಏನಕ್ಕಂತ ನೋಡೋದಾದ್ರೆ ಬುಕ್ ಆಫ್ ಡಿವೈನ್ ರೆವ್ಯುಲೇಷನ್ ಅಂತ ಹೇಳುವಾಗ, ಬೈಬಲ್ ಅಂತ ಹೇಳುವಾಗ ಇಟ್ ಗಿವ್ಸ್ ಪ್ರಾಪರ್ ರೀಸನಿಂಗ್ ಅಲ್ವಾ. ಮನುಷ್ಯ ಹೇಗ್ ಬಂದ ಅಲ್ವಾ, ಅವನು ಬರೋದಕ್ಕೆ ಕಾರಣಗಳೇನು ಅಲ್ವಾ, ದೇವ್ರು ಹೇಗೆ ಭೂಮಿನ ನಿರ್ಮಾಣ ಮಾಡಿದ್ರು, ಆ ಎಲ್ಲ ವಿಚಾರಗಳನ್ನು ಕೂಡ ನಮ್ಗೆ ಬೈಬಲ್ ಅಲ್ಲಿ ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಎರಡು ವಿಷಯಗಳಿರುವಾಗ ಬುಕ್ ಆಫ್ ನೇಚರ್ ಅಂಡ್ ಬುಕ್ ಆಫ್ ಬೈಬಲ್ ಎರಡನ್ನು ತಗೊಳ್ಳುವಾಗ, ಬುಕ್ ಆಫ್ ನೇಚರ್ ಸೈಂಟಿಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಅವರು ಹೇಳುವಂತ ಥಿಯರೀಸ್ ತಪ್ಪಾಗಿದೆ ಅಂತ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಯಾಕಂದ್ರೆ ಅವ್ರು ತಪ್ಪಾದಂತ ಪ್ರಿನ್ಸಿಪಲ್ಸ್ ಮೇಲೆ ಅವರ ವಿಚಾರಗಳನ್ನ ಆಧಾರವಾಗಿ ಇಟ್ಕೊಂಡಿದ್ದಾರೆ ಅಂತ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಅದೇ ತರ ಬುಕ್ ಆಫ್ ಡಿವೈನ್ ರೆವ್ಯುಲೇಷನ್ ಅಂತ ಹೇಳುವಾಗ, ಬೈಬಲ್ ಅಂತ ಹೇಳುವಾಗ ಅನೇಕ ವಿಚಾರಗಳು ಕೂಡ ಏನ್ ಮಾಡ್ತಾರೆ ಅಲ್ಲಿ ಪ್ರೂವ್ ಮಾಡ್ತಾರೆ ಅದು ಸರಿಯಾಗಿದೆ ಅಂತ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹೀಗೆ ಒಂದು ವಚನ ಕೂಡ ಹೇಳ್ತಾರೆ ಐಸಾಯ 8:20 ದ ಲಾ ದ ಟೆಸ್ಟಿಮನಿ ಇಫ್ ದೇ ಸ್ಪೀಕ್ ನಾಟ್ ಅಕಾರ್ಡಿಂಗ್ ಟು ದಿಸ್ ವರ್ಡ್ ಇಟ್ ಇಸ್ ಬಿಕಾಸ್ ದರ್ ಇಸ್ ನೋ ಲೈಟ್ ಇನ್ ದೆಮ್. ಹೀಗೆ ಸೈಂಟಿಸ್ಟ್ಗಳು ಸತ್ಯವೇದದ ಆಧಾರದ ಮೇಲೆ ಅನೇಕ ವಿಚಾರಗಳನ್ನ ಹೇಳೋದಕ್ಕೆ ಸಾಧ್ಯ ಅಂತ ನೋಡೋದಾದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಸತ್ಯವೇದದ ತಿಳುವಳಿಕೆ ಅವ್ರಿಗಿಲ್ಲ ಅಲ್ವಾ. ಹಾಗಾಗಿ ಅದನ್ನ ಆಧಾರವಾಗಿ ಇಟ್ಕೊಂಡು ಅವ್ರು ಏನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬದಲಿಗೆ ನಾವು ಅಲ್ವಾ ದೇವರ ಮಕ್ಕಳು, ದೇವರ ವಿಚಾರಗಳನ್ನ ತಿಳ್ಕೊಂಡಂತವ್ರು ನಾವು ಅನೇಕ ವಿಷಯಗಳನ್ನ ಹೇಳಕ್ಕೆ ಸಾಧ್ಯ ಆಗುತ್ತೆ. ಬಟ್ ಇಲ್ಲಿ ಒಂದು ಎಕ್ಸಾಂಪಲ್ ಕೂಡ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಈಗ ಜೋಬ್ ಬುಕ್ ಅಲ್ಲಿ ನಮ್ಗೆ ಭೂಮಿ ಬಗ್ಗೆ ಹೇಳ್ತಾರೆ, ಭೂಮಿ ಹೇಗೆ ಅಲ್ವಾ ಯೂನಿವರ್ಸ್ ಅಲ್ಲಿ ಸಸ್ಪೆಂಡ್ ಆಗಿದೆ ಅನ್ನೋ ಒಂದು ವಿಚಾರಗಳ ಬಗ್ಗೆನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ. ಅದು ಸರ್ಕಲ್ ಆಗಿರುವಂತ ಒಂದು ವಿಚಾರ ಬಗ್ಗೆನೂ ಕೂಡ ನಮ್ಗೆ ಆ ಒಂದು ಬುಕ್ ಅಲ್ಲಿ ಹೇಳ್ತಾರೆ. ಬಟ್ ಅಗೈನ್ ಸೈಂಟಿಸ್ಟ್ ಭೂಮಿ ಗುಂಡುಗಿದೆ ಅನ್ನೋ ಒಂದು ವಿಚಾರನ ತಿಳ್ಕೊಳ್ಳೋದಕ್ಕೆ ಎಷ್ಟೋ ವರ್ಷ, ಸಾವಿರಾರು ವರ್ಷಗಳು ವೇಸ್ಟ್ ಮಾಡಿದ್ರು. ಟೆಲಿಸ್ಕೋಪ್ ಬರೋವರೆಗೂ ಒಂದು ವಿಚಾರಗಳನ್ನ ತಿಳ್ಕೊಳ್ಳೋಕೆ ಸಾಧ್ಯ ಆಗ್ಲಿಲ್ಲ ಅಂತ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಬಟ್ ಆದ್ರೆ ಸತ್ಯವೇದದಲ್ಲಿ ಅದಕ್ಕಿಂತ ಮುಂಚಿತವಾಗ್ಲೇ ಏನ್ ಮಾಡಿದರೆ ನಮ್ಗೆ ಅನೇಕ ವಿಚಾರಗಳನ್ನ ಬರ್ಸಿದ್ದಾರೆ ಅಲ್ವಾ. ಭೂಮಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ಕೂಡ ಬರ್ಸಿರುವಂತದ್ನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಬೇಸಿಕಲಿ ಬೈಬಲ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ದೇವ್ರು ತನ್ನ ಸೃಷ್ಟಿಯ ಎಲ್ಲ ವಿಚಾರಗಳನ್ನು ಕೂಡ ಮುಂಚಿತವಾಗಿ ಏನ್ ಮಾಡಿದ್ದಾರೆ ಅಕ್ಯುರೇಟ್ ಆಗಿ ನಮ್ಗೆ ತಿಳಿಯಪಡಿಸಿದ್ದಾರೆ. ಆದ್ರೆ ಬುಕ್ ಆಫ್ ನೇಚರ್ ಅಂತ ಹೇಳುವಾಗ ಅಂದ್ರೆ ನೇಚರ್ನ ನಾವು ಓದ್ಕೊಂಡು ಅದ್ರ ಮುಖಾಂತರ ನಾವು ಅನೇಕ ವಿಚಾರಗಳನ್ನ ತಿಳ್ಕೊಳ್ತೀವಿ ಅನ್ನುವಾಗ ಅನೇಕ ವಿಚಾರಗಳು ಅಲ್ಲಿ ತಪ್ಪಾಗಿ ಹೋಗಿದೆ ಅಂತ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹಾಗಾಗಿ ಅವ್ರು ಹಿಡಿದಂತ ಮಾರ್ಗ, ಬೇಸಿಕಲಿ ಸೈಂಟಿಸ್ಟ್ ಹಿಡಿದಿರುವಂತ ಮಾರ್ಗ ಏನಾಗಿದೆ ತಪ್ಪಾಗಿರೋದ್ರಿಂದ ಅನೇಕ ವಿಚಾರಗಳು ಫೇಲ್ ಆಗುತ್ತೆ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಅದು ಫ್ಯಾಲಿಬಲ್ ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ. ಆ ರೀತಿ ಅಂತ ಒಂದು ಥಾಟ್ಸ್ ಏನ್ ಮಾಡ್ತಾರೆ ಹೇಳ್ತಾರೆ. ಇಲ್ಲಿ ಬೇಸಿಕಲಿ ಇನ್ನೊಂದು ಥಾಟ್ ಕೂಡ ನೀವು ನೋಡ್ಬೋದು. ಈಗ ನಮ್ಮ ಬೈಬಲ್ ಸ್ಟೂಡೆಂಟ್ಸ್ ಎಲ್ಲ ಒಂದು ಬುಕ್ ಇದೆ ಅನ್ಸುತ್ತೆ, ಅಗೇನ್ ನಾನು ಅದು ನೆಕ್ಸ್ಟ್ ವೀಕ್ ಶೇರ್ ಮಾಡ್ತೀನಿ ನೆಕ್ಸ್ಟ್ ಟೈಮ್. ಅದರಲ್ಲಿ ಹೇಗೆ ಸೈನ್ಸ್ ಅನ್ನೋದನ್ನ ನಮ್ಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಭೂಮಿ ಬಗ್ಗೆ ಅಲ್ವಾ, ಭೂಮಿ ಗುಂಡಿಗಿರುವಂತ ಒಂದು ವಿಚಾರದ ಬಗ್ಗೆ ಒಂದು ವಾಕ್ಯ ಇರುವಂತದ್ದು ಅಲ್ವಾ, ಅದ್ರ ಬಗ್ಗೆ ನಮ್ಗೆ ಮುಂಚಿತವಾಗ್ಲೇ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈಗ ಅನೇಕ ಬಿಹೇವಿಯರ್ಸ್ ಬಗ್ಗೆ, ಪ್ರಾಣಿಗಳ ಬಿಹೇವಿಯರ್ಸ್ ಬಗ್ಗೆ ನಮ್ಗೆ ಅನೇಕ ವಿಷಯಗಳನ್ನ ಜೋಬ್ ಬುಕ್ ಅಲ್ಲಿ ಏನ್ ಮಾಡ್ತಾರೆ ತಿಳಿಯಪಡಿಸ್ತಾರೆ. ಸೊ ಹಾಗಾಗಿ ದೇವರದನ್ನ ಸೃಷ್ಟಿ ಮಾಡಿರೋದಕ್ಕೆ ಅದರ ಬಿಹೇವಿಯರ್ಸ್ ನಮ್ಗೆ ವಾಕ್ಯದ ಮುಖಾಂತರ ಏನ್ ಮಾಡ್ತಾರೆ ತಿಳಿಸ್ತಾರೆ. ಹಾಗೆ ನಾವು ಹೋಗಿ ಆ ಪ್ರಾಣಿಗಳ ಹತ್ರ ಹೋಗಿ ಅದರ ಬಿಹೇವಿಯರ್ ನ ತಿಳ್ಕೊಳ್ಳುವಂತ ಒಂದು ಅವಶ್ಯಕತೆ ಖಂಡಿತ ಇಲ್ಲ. ಸೊ ಹಾಗಾಗಿ ನಾವು ಬೈಬಲ್ ನ ಓದುವಾಗ ಅನೇಕ ವಿಚಾರಗಳು ನಮ್ಗೆ ಈಸಿಯಾಗಿ ತಿಳಿಯತ್ತೆ, ಅದು ಅಕ್ಯುರೇಟ್ ಆಗಿ ಕೂಡ ಇರುತ್ತೆ ಅನ್ನೋ ಒಂದು ಥಾಟ್ಸ್ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಬಟ್ ಆದ್ರೆ ಬುಕ್ ಆಫ್ ನೇಚರ್ ನ ಓದುವಾಗ ಅನೇಕ ಜನ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ, ಬಟ್ ಆದ್ರೆ ಅದು ಫೇಲ್ ಆಗುತ್ತೆ ಅನ್ನೋ ಒಂದು ಥಾಟ್ ಅನ್ನು ಕೂಡ ನಮ್ಗೆ ಏನ್ ಮಾಡ್ತಾರೆ ಈ ಒಂದು ಪೋರ್ಷನ್ ಅಲ್ಲಿ ನಮ್ಗೆ ತಿಳಿಸ್ತಾರೆ.
ಸೊ ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ಕ್ವೆಶನ್ ನಂಬರ್ 31. ಇದ್ರಲ್ಲಿ ಏನ್ ಹೇಳ್ತಂದ್ರೆ, ಇನ್ ರಿಗಾರ್ಡ್ಸ್ ಟು ದ ಥಿಯರಿ ಆಫ್ ಎವಲ್ಯೂಷನ್ ಅಂಡ್ ಬ್ರೈನ್ ಏಜ್, ವಾಟ್ ಆರ್ ದ ಫ್ಯಾಕ್ಟ್ಸ್ ವಿತ್ ರೆಸ್ಪೆಕ್ಟ್ ಟು ಬ್ರೈನ್ ಕೆಪಾಸಿಟಿ ಇನ್ ಪಾಸ್ಟ್ ಏಜಸ್ ಆಸ್ ಕಂಪೇರ್ಡ್ ವಿತ್ ದಟ್ ಆಫ್ ದ ಪ್ರೆಸೆಂಟ್ ಏಜ್? ಅಗೇನ್ ತುಂಬಾ ಬ್ಯೂಟಿಫುಲ್ ಪ್ರಶ್ನೆ ಕೇಳ್ತಾರೆ. ಸರಿ, ಈಗ ಸೈನ್ಸ್ ಇಷ್ಟು ಅಡ್ವಾನ್ಸ್ಡ್ ಆಗಿದೆ, ಮನುಷ್ಯ ಬ್ರೈನ್ ಏಜ್ ಅಲ್ಲಿ ಇದ್ದಾನೆ, ಹಾಗಾಗಿ ಇವತ್ತಿನ ಒಂದು ಮನುಷ್ಯನ ಬ್ರೈನ್ ಕೆಪಾಸಿಟಿ ಜಾಸ್ತಿ ಇದೆಯಾ ಅಥವಾ ಹಿಂದೆ ಇದ್ದಂತ ಮನುಷ್ಯನ ಕೆಪಾಸಿಟಿ ಜಾಸ್ತಿ ಇದೆಯಾ ಅನ್ನೋ ಒಂದು ಪ್ರಶ್ನೆ ಏನ್ ಮಾಡ್ತಾರೆ ಕೇಳ್ತಾರೆ. ಒಂದ್ ಜನರಲ್ ಆಗಿ ನಿಮ್ಗೂ ಕೂಡ ಒಂದು ಪ್ರಶ್ನೆ ಕೇಳ್ತೀನಿ. ಈಗಿರುವಂತ ಮನುಷ್ಯನ ಬ್ರೈನ್ ಕೆಪಾಸಿಟಿ ಜಾಸ್ತಿ ಇದೆಯಾ ಅಥವಾ ಹಿಂದಿನ ಕಾಲದಲ್ಲಿ ಇದ್ದಂತ ಮನುಷ್ಯನ ಬ್ರೈನ್ ಕೆಪಾಸಿಟಿ ಜಾಸ್ತಿ ಇತ್ತಾ? ಯಾರ ಕೆಪಾಸಿಟಿ ಜಾಸ್ತಿ ಇತ್ತು? ಏನ ಆನ್ಸರ್ಸ್ ಇದೆಯಾ? ಸರಿ, ಪ್ಯಾರಾಗ್ರಾಫ್ ಓದ್ಬಿಡೋಣ. ನೆಕ್ಸ್ಟ್ ಯಾರು ಓದ್ತೀರಾ? ಸಿಸ್ಟರ್ ಲಿಲಿ, ನೀವು ಓದ್ತೀರಾ? Yes, brother. But while holding to this principle, let us see whether there is not some other reasonable solution of the increased knowledge and skill and power of man than the theory of evolution, that though originally developed from a very low order of being, man has now reached a superior of brain age. Perhaps, after all, we shall find the inventions and convenience, the general education and wider diffusion and increase of knowledge are not attributable to a greater brain capacity, but to more favorable circumstances for the use of brains. That the brain capacity today is greater than in bygone ages, we deny, while we freely admit that, owing to advantageous circumstances, the use of what brain capacity men have today is more general than at any former period, and hence makes much larger showing in the study of painting and sculpture. Do not the students of the brain age go back to the great masters of the past? Do they not by so doing acknowledge a brain power and originality of design as well as a skill of workmanship worthy of imitation? Does not the present brain age draw largely upon the original designs of the past ages for its architecture? Do not the orators and logicians of the brain age study and copy the methods of Syllogismus of Plato, Aristotle, Demosthenes, and others of the past? Might not many of the public speakers of today well covet the tongue of the Demosthenes or an Apollos, and much more the clear reasoning power of the Apostle Paul? ತುಂಬಾ ಬ್ಯೂಟಿಫುಲ್ ವಿಚಾರಗಳನ್ನ ಹೇಳ್ತಾರೆ. ಒಂದ್ ಹೇಳ್ತಾರೆ ಅಂದ್ರೆ ದ ಬ್ರೈನ್ ಕೆಪಾಸಿಟಿ ಟುಡೇ ಇಸ್ ಗ್ರೇಟರ್ ದನ್ ಈಸ್ ಬೈ ಗಾನ್ ಏಜಸ್ ವಿ ಡಿನೈ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಸೊ ಬೇಸಿಕಲಿ ರಿಸಲ್ಟ್ ಬರೀವಾಗ ಹಿಂದಿನ ಕಾಲದವರು ಅಲ್ವಾ ಈಗಿನ ಕಾಲದವ್ರು ಕಂಪೇರ್ ಮಾಡಿದಾಗ ಈಗಿನ ಕಾಲದವರು ತುಂಬಾ ಗ್ರೇಟ್ ಅನ್ನೋದನ್ನ ನಾನು ಡಿನೈ ಮಾಡ್ತೀನಿ ಅಂತ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಬೇಸಿಕಲಿ ಕೆಲವೊಂದು ಎಕ್ಸ್ಪ್ಲನೇಷನ್ಸ್ ಕೂಡ ಕೊಡ್ತಾರೆ. ಹಾಗೆ ನೋ ಡೌಟ್ ಈಗ ನಾವು ಕೆಲವೊಂದು ಟೆಕ್ನಾಲಜಿ ವೈಸ್ ಅಡ್ವಾನ್ಸ್ಡ್ ಆಗಿದ್ದೀವಿ. ಬಟ್ ಆಕ್ಚುಲಿ ನೋಡೋದಾದ್ರೆ ಪೇಂಟಿಂಗ್ಸ್ ಅಂತ ತಗೊಳ್ಳೋದಾದ್ರೆ ಅಲ್ವಾ, ಯೂಶಲಿ ಯಾವ ಒಂದು ಪೇಂಟಿಂಗ್ಸ್ ನ ನೋಡಿ ನಾವು ಒಂದು ಮಾಸ್ಟರ್ ಪೀಸ್ ಅಂತ ಕರಿತೀವಿ ಅಂತ ನೋಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಪಿಕಾಸೋದು ಅಲ್ವಾ, ಆ ಪೇಂಟಿಂಗ್ಸ್ ನ ನೋಡಿ ತುಂಬಾ ಏನ್ ಮಾಡ್ತಾರೆ ಜನ, ವಾವ್ ಗ್ರೇಟ್ ಮಾಸ್ಟರ್ ಪೀಸ್ ಅಂತ ಹೇಳ್ತಾರೆ ಅಲ್ವಾ. ಪಿಕಾಸೋ ಈಗ ಬದುಕಿದಾರ ಅಂದ್ರೆ ಖಂಡಿತ ಇಲ್ಲ, ಹಿಂದೆ ಅವ್ರು ಏನ್ ಮಾಡಿದ್ರು ಬದುಕಿದ್ರು. ಅದೇ ತರ ಇನ್ನು ಅನೇಕ ಜನದ ವಿಚಾರಗಳನ್ನ ತಗೊಳ್ಳೋದಾದ್ರೆ ಈಗ ಪ್ಲಾಟೋ ಆಗಿರ್ಬೋದು, ಅರಿಸ್ಟಾಟಲ್ ಆಗಿರ್ಬೋದು, ದೋಸ್ ಆಫ್ ದ ಫಿಲಾಸಫರ್ಸ್ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಹಾಗಾಗಿ ಈಗಿನ ಜನನು ಕೂಡ ಅವರ ವಿಚಾರಗಳು ಅಂದ್ರೆ ಹಿಂದಿನ ಕಾಲದ ಜನರ ವಿಚಾರಗಳನ್ನ ಕೋಟ್ ಮಾಡ್ತಾ ಹೋಗ್ತಾರೆ. ಸೊ ಬೇಸಿಕಲಿ ಇದು ನಮ್ಗೆ ಏನ್ ಪ್ರೂವ್ ಮಾಡುತ್ತೆ ಅಂದ್ರೆ ಹಿಂದಿನ ಕಾಲದ ಜನ ಅವರ ಒಂದು ತಿಳುವಳಿಕೆ ಜ್ಞಾನ ಇತ್ತು, ಅಡ್ವಾನ್ಸ್ಡ್ ಆಗಿತ್ತು, ಹಾಗಾಗಿ ಅವರ ವಿಚಾರಗಳನ್ನ ನಾವೇನ್ ಮಾಡ್ತೀವಿ ಕೋಟ್ ಮಾಡ್ತೀವಿ ಅನ್ನೋ ವಿಚಾರನ ಕೂಡ ಏನ್ ಮಾಡ್ತಾ ಹೇಳ್ತೇವೆ. ಆಕ್ಚುಲಿ ನೋಡಿದ್ರೆ ಇದು ಟ್ರೂ ಆಗಿದೆ. ಸ್ವಲ್ಪ ಇವತ್ತಿಗೂ ಕೂಡ ನಾವೇನ್ ಮಾಡ್ತೀವಿ ಹಿಂದಿನ ವಿಚಾರಗಳನ್ನ ಕೋಟ್ ಮಾಡ್ತಾ ಹೋಗ್ತೀವಿ.
ಸೊ ಬೇಸಿಕಲಿ ಈಗ ಹೇಗೇನಂತ ನೋಡಿದ್ರೆ, ಈಗ ಪೇಂಟಿಂಗ್ ವಿಚಾರದಲ್ಲೂ ಕೂಡ ನೋಡೋದಾದ್ರೆ ಅಲ್ವಾ, ಈಗ ಪ್ರೆಸೆಂಟ್ ಅಲ್ಲಿ ಯಾವ್ದೋ ಒಂದು ಗ್ರೇಟ್ ಮಾಸ್ಟರ್ ಪೀಸ್ ಬಂದಿದ್ಯಾ ಅಂತ ನೋಡೋದಾದ್ರೆ ಖಂಡಿತ ಇಲ್ಲ ಅಲ್ವಾ. ಹಿಂದಿನ ಕಾಲದಲ್ಲಿ ಏನ್ ಮಾಡ್ತೀವಿ ನಾವು, ಆ ರೀತಿ ಅಂತ ಒಂದು ಗ್ರೇಟ್ ಮಾಸ್ಟರ್ ಪೀಸ್ ನಾವು ನೋಡ್ತಾ ಅದ್ರಲ್ಲಿರುವಂತ ಸ್ವಾರಸ್ಯಕರವಾದಂತ ವಿಚಾರಗಳನ್ನ ನಾವು ಧ್ಯಾನ ಮಾಡ್ತೀವಿ. ಸೊ ಬೇಸಿಕಲಿ ಅದ್ ಏನ್ ತಿಳಿಸ್ಕೊಡುತ್ತೆ ಅಂದ್ರೆ, ಇವತ್ಕಿಂತ ಹಿಂದಿನ ಕಾಲದಂತ ಜನರಲ್ಲಿ ಆ ಕೇಪಬಿಲಿಟೀಸ್ ಚೆನ್ನಾಗಿತ್ತು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಹಾಗಾಗಿ ಇಲ್ಲಿ ಫಿಲಾಸಫರ್ಸ್ ವಿಚಾರಗಳು ಕೂಡ ನೋಡೋದಾದ್ರೆ, ಅಗೇನ್ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಇದ್ದಂತ ಚಾಣಕ್ಯನ ನೀತಿ ಅನ್ನೋ ಒಂದು ವಿಚಾರಗಳು ಕೂಡ ಅಲ್ವಾ, ಆ ಚಾಣಕ್ಯ ಮಾಡಿದಂತ ಅನೇಕ ಫಿಲಾಸಫೀಸ್ ಪ್ಲಸ್ ಎಕನಾಮಿಕ್ ರಿಲೇಟೆಡ್ ಆಗಿರುವಂತ ವಿಚಾರಗಳನ್ನ ಇವತ್ತು ಕೂಡ ಜನ ಯೂಸ್ ಮಾಡ್ತಾರೆ, ಅಡಾಪ್ಟ್ ಮಾಡ್ಕೊಳ್ತಾರೆ ಅಂತ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಬೇಸಿಕಲಿ ಇದು ಏನ್ ತಿಳಿಸ್ಕೊಡುತ್ತೆ ಅಂತ ನೋಡೋದಾದ್ರೆ, ಅಗೇನ್ ಹಿಂದಿನ ಕಾಲದಲ್ಲಿ ಇದ್ದಂತ ಜನರು ದೇವರ್ ಮೋರ್ ಕೇಪಬಲ್ ಅಲ್ವಾ, ಅವ್ರಿಗಿದ್ದಂತ ತಿಳುವಳಿಕೆ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಇವತ್ತಿಗೆ ಕಂಪೇರ್ ಮಾಡಿದ್ರೆ ಅದು ಜಾಸ್ತಿ ಚೆನ್ನಾಗಿತ್ತು ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ ಒಂದು 2-3 ಎಕ್ಸಾಂಪಲ್ ಕೂಡ ನಮಗೆ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನು ಕೆಲವೊಂದು ವಿಷಯಗಳನ್ನ ನಮ್ಗೆ ತಿಳಿಸ್ತಾ ಹೋಗ್ತಾರೆ. ಹೌ ಡು ಮಾಡರ್ನ್ ಲಾಜಿಕ್, ಪೊಯಟ್ರಿ ಅಂಡ್ ಲಾಸ್ ಕಂಪೇರ್ ವಿತ್ ದ ಓಲ್ಡ್ ಟೆಸ್ಟಮೆಂಟ್ ರೈಟಿಂಗ್ಸ್ ಅಂತ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ. ಹಳೆ ಒಡಂಬಡಿಕೆ ಇರುವಂತ ಕೆಲವೊಂದು ವಿಚಾರಗಳು ಕೂಡ ತಗೊಂಡು ಅದನ್ನು ಕೂಡ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ. ಅದನ್ನು ಕೂಡ ಓದ್ಬಿಡೋಣ, ಯಾರು ಓದ್ತೀರಾ ನೆಕ್ಸ್ಟ್? Yes, brother. Go ahead, brother. How do modern logic, poetry, and laws compare with the Old Testament writings? Page 164, para 1. To go still further back, while we might well refer to the theoretical powers of several of the prophets and to the sublime poetic paintings interspersed throughout the shams, we refer these brain age philosophers to the wisdom and logic, no less than to the final moral sensibilities of Job and his comforters. And what shall we say of Moses, learned in all the wisdom of the Egyptians? The laws given through him have been the foundation of the laws of civilized nations and are still recognized as the embodiment of marvelous wisdom. Okay. ಸೊ ಇಲ್ಲಿ 2 ವಿಚಾರಗಳು ಹೇಳ್ತಾರೆ. ಈಗ ನಾವು ನೋಡಿದಾಗ ಹಿಂದಿನ ಕಾಲದಿದ್ದಂತ ಜನರ ಕೇಪಬಿಲಿಟೀಸ್ ಜಾಸ್ತಿ ಚೆನ್ನಾಗಿತ್ತು ಅನ್ನೋ ಒಂದು ವಿಚಾರಕ್ಕೆ 2 ಉದಾಹರಣೆಗಳು ತಗೊಳ್ತಾರೆ. ಈಗ ಜೋಬ್ ಬಗ್ಗೆ ತಗೊಳ್ತಾರೆ, ನೆಕ್ಸ್ಟ್ ಮೋಸಸ್ ಬಗ್ಗೆ ತಗೊಳ್ತಾರೆ. ಜೋಬ್ ಬಗ್ಗೆ ತಗೊಳ್ಳುವಾಗ, ಜೋಬ್ ಬುಕ್ ಅಲ್ಲಿ ನೀವು ಅನೇಕ ಸೈಂಟಿಫಿಕ್ ಮಾರ್ವೆಲ್ಸ್ ನ ನೀವು ನೋಡೋದಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್, ಈಗ ಆಸ್ಟ್ರಿಚ್ ಮೊಟ್ಟೆ ಹಾಕುತ್ತೆ, ಆದ್ರೆ ಮೊಟ್ಟೆನ ಸಂರಕ್ಷಣೆ ಮಾಡಲ್ಲ, ಅದನ್ನ ಬಿಟ್ಟೋಗ್ಬಿಡುತ್ತೆ ಅನ್ನೋ ಒಂದು ವಿಚಾರನ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಬೇಸಿಕಲಿ ಕರೆಕ್ಟ್, ಅದು ಆಸ್ಟ್ರಿಚ್ ಬಿಹೇವಿಯರ್ ಆ ರೀತಿಯಾಗಿದೆ ಅಲ್ವಾ. ಅದೇ ತರ ಇನ್ನು ಅನೇಕ ವಿಚಾರಗಳನ್ನ ಜೋಬ್ ಬುಕ್ ಅಲ್ಲಿ ನಾವು ನೋಡೋದಕ್ಕೆ ಸಿಕ್ಕುತ್ತೆ. ಹಾಗಾಗಿ ಅವರ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ನಾಲೆಜ್ ಆಗಿರ್ಬೋದು, ಅವರ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅವರ ನಾಲೆಜ್ ಆಗಿರ್ಬೋದು, ಅವರ ತಿಳುವಳಿಕೆ ಆಗಿರ್ಬೋದು, ಇಟ್ ವಾಸ್ ಸುಪ್ರೀಮ್ ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ. ಆಕ್ಚುಲಿ ಅಗೇನ್ ನಿಮ್ಗೆ ಅವಕಾಶ ಸಿಕ್ಕಿದ್ರೆ ಬುಕ್ ಆಫ್ ಜೋಬ್ ನ ಓದಿ ಅಲ್ವಾ. ಅದ್ರಲ್ಲಿ ಅನೇಕ ವಿಚಾರಗಳ ಬಗ್ಗೆ ತಿಳಿಸ್ತಾರೆ. ಈವನ್ ಭೂಮಿ ಗುಂಡಿಗಿದೆ ಅನ್ನೋ ಒಂದು ವಿಚಾರನು ಕೂಡ ಅಲ್ಲಿ ನಮ್ಗೆ ತಿಳಿಸುವಂತದ್ದು ಕೂಡ ನಾವು ನೋಡ್ತೀವಿ. ಸೊ ಬೇಸಿಕ್ಲಿ ಅನೇಕ ಸೈಂಟಿಫಿಕ್ ಮಾರ್ವೆಲ್ಸ್ ನ ನಾವು ಬುಕ್ ಆಫ್ ಜೋಬ್ ಅಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅವರು ಮೋಸಸ್ ಬಗ್ಗೆ ನಮ್ಗೆ ಇಲ್ಲಿ ಎಕ್ಸಾಂಪಲ್ ಏನ್ ಮಾಡ್ತಾರೆ ಕೊಡ್ತಾರೆ ಅಲ್ವಾ. ಮೋಸಸ್ ಅವರ ಒಂದು ವಿಚಾರ ನೋಡೋದಾದ್ರೆ ಲರ್ನೆಡ್ ಇನ್ ಆಲ್ ದ ವಿಸ್ಡಮ್ ಆಫ್ ಈಜಿಪ್ಷಿಯನ್ಸ್ ಅಂತ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಬೇಸಿಕಲಿ ಅವರು ಹುಟ್ಟುವಾಗ ಅಂದ್ರೆ ಫ್ರಮ್ ದ ಏಜ್ ಆಫ್ 1 to 30 years ಅಥವಾ 40 years ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈಜಿಪ್ಟ್ ಅಲ್ಲಿರುವಂತಹ ಎಲ್ಲಾ ವಿಷಯಗಳು ಕೂಡ ಧರ್ಮಶಾಸ್ತ್ರಗಳನ್ನ, ಧರ್ಮ ಗ್ರಂಥಗಳನ್ನ, ಆಲೋಚನೆಗಳನ್ನ, ವಿಚಾರಗಳನ್ನ ಪಡ್ಕೊಂಡಿದ್ರು. ಅವರು ಈಜಿಪ್ಷಿಯನ್ ನಾಲೆಜ್ ಅಲ್ಲಿ ತುಂಬಾ ಒಂದು ಪ್ರವೀಣ್ಯತೆಯನ್ನ ಪಡ್ಕೊಂಡಿದ್ರು. ಬಟ್ ನೆಕ್ಸ್ಟ್ ಏನಾಯ್ತು ಅಂತ ನೋಡಿದ್ರೆ ಅವ್ರ ಮುಖಾಂತರ ಧರ್ಮಶಾಸ್ತ್ರನ ಕೊಟ್ರು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಆ ಧರ್ಮಶಾಸ್ತ್ರನ, ಆ ಲಾಸ್ ನ, ವಾಟ್ ವಾಸ್ ಗಿವನ್ ಬೈ ಮೋಸಸ್, ಇವನ್ ಟುಡೇ ಸಿವಿಲೈಸ್ಡ್ ನೇಷನ್ಸ್ ಏನ್ ಮಾಡ್ತಾರೆ ಅಂದ್ರೆ ಅವರ ಒಂದು ಏನಂತೆ ಸಂವಿಧಾನ ನಿರ್ಮಾಣ ಮಾಡೋದಕ್ಕೋಸ್ಕರ ಆ ಒಂದು ವಿಚಾರಗಳನ್ನ ಅಲ್ಲಿ ಯೂಸ್ ಮಾಡ್ಕೊಂಡಿರೋಂಥದ್ನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಬೇಸಿಕಲಿ ಪ್ರತಿಯೊಂದು ದೇಶದಲ್ಲೂ ಒಂದು ಸಂವಿಧಾನ ಇರುತ್ತೆ, ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ದಟ್ ಕಂಟ್ರಿ ಅನ್ನೋ ವಿಚಾರ. ಅದೇ ತರ ಎಲ್ಲಾ ದೇಶದವರು ಕೂಡ ಮೋಸಸ್ ಬರೆದಂತ ನ್ಯಾಯ ಪ್ರಮಾಣಗಳು ಅಥವಾ ಲಾಸ್ ನ ಅವರ ಸಂವಿಧಾನವಾಗಿ ಇಟ್ಕೊಂಡಿದ್ದಾರೆ. ಅಂದ್ರೆ ಒಬ್ಬ ಮನುಷ್ಯ ಹೇಗೆ ಬಿಹೇವ್ ಮಾಡ್ಬೇಕು, ಅವ್ನು ಹೇಗಿರ್ಬೇಕು ಅಲ್ವಾ, ಏನೆಲ್ಲ ಮಾಡ್ಬೇಕು ಅನ್ನೋ ಒಂದು
ವಿಚಾರಗಳನ್ನ ಅವನ ಒಂದು ಎಂತೆ ಪ್ರತಿಯೊಬ್ಬರ ದೇಶದ ಸಂವಿಧಾನದಲ್ಲಿ ಅದನ್ನ ಒಂದು ಬೇಸಿಸ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಬೇಸಿಕಲಿ ಈವನ್ ನಮ್ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಕೂಡ ಇದೇ ರೀತಿಯಂತ ಒಂದು ವಿಚಾರಗಳು ಇದೆ ಅಲ್ವಾ. ಆಲ್ ದಟ್ ವಾಸ್ ಗಿವನ್ ಬೈ ಮೋಸಸ್ ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹಾಗಾಗಿ ಅವರ ತಿಳುವಳಿಕೆ ಜ್ಞಾನಕ್ಕೆ ಅಲ್ವಾ ಅನುಗುಣವಾಗಿ ಅವ್ರ ಏನ್ ಮಾಡಿದ್ರೆ ಒಂದು ಸಮಾಜದ ವ್ಯವಸ್ಥೆ ಹೇಗಿರ್ಬೇಕು, ಆ ಸಮಾಜದ ವ್ಯವಸ್ಥೆಯಲ್ಲಿ ಏನೆಲ್ಲ ಇರಬೇಕು, ಹೇಗ್ ನಡ್ಕೋಬೇಕು ಅನ್ನೋ ಒಂದು ಪ್ರಮಾಣಗಳನ್ನ ನ್ಯಾಯ ಪ್ರಮಾಣಗಳನ್ನ ಕೊಟ್ಟಿದ್ದಾರೆ. ಅದನ್ನ ಪ್ರತಿಯೊಂದು ದೇಶದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಗಿ ಕೂಡ ಇಟ್ಕೊಂಡಿದ್ದಾರೆ ಅನ್ನೋ ಥಾಟ್ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಸೊ ಬೇಸಿಕಲಿ ಇಲ್ಲಿ ಇಬ್ರು ಎಕ್ಸಾಂಪಲ್ ಕೊಡ್ತಾ ಹಿಂದೆ ಇದ್ದಂತ ಜನ ಅವರ ತಿಳುವಳಿಕೆನ ಇವತ್ತು ಕೂಡ ಯೂಸ್ ಮಾಡ್ತಾರೆ ಅನ್ನೋ ಒಂದು ಎಕ್ಸಾಂಪಲ್ಸ್ ಏನ್ ಮಾಡ್ತಾರೆ ಇಲ್ಲಿ ಕೊಡ್ತಾರೆ. ಜೋಬ್ ಮತ್ತೆ ಮೋಸಸ್ ಆ ರೀತಿಯಾದ ಒಂದು ಗ್ರೇಟ್ ಎಕ್ಸಾಂಪಲ್ಸ್ ಅಂತ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ನಮಗೆ ಕ್ವೆಶ್ಚನ್ ನಂಬರ್ 33 ಹೇಳ್ತಾರೆ ಅಂದ್ರೆ ವಾಟ್ ಶಲ್ ವಿ ಸೇ ಆಫ್ ದ ಆರ್ಟ್ಸ್ ಅಂಡ್ ಸೈನ್ಸ್ ಅಮಾಂಗ್ ದ ಏನ್ಷಿಯಂಟ್ಸ್ ಅಂತ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ. ನಾವೀಗ ರೈಟಿಂಗ್ಸ್ ಬಗ್ಗೆ ನಾವು ನೋಡಿದ್ವಿ ಜೋಬ್ ಮತ್ತೆ ಮೋಸಸ್ ಅಲ್ಲಿ. ಈಗ ನೆಕ್ಸ್ಟ್ ಸೈನ್ಸ್ ಅಂಡ್ ಆರ್ಟ್ಸ್ ಬಗ್ಗೆ ಅಲ್ವಾ ಹಿಂದಿನ ಕಾಲದಲ್ಲಿ ಯಾವ ರೀತಿಯಾಗಿ ಇತ್ತು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ತಾ ಹೋಗ್ತಾರೆ. ಯಾರು ಓದ್ತಿರೋದನ್ನ? The examining of ancient buried cities reveals a knowledge of the arts and sciences in ages past, which is surprising some of the philosophers of this so-called brain age. The ancient methods of embalming the dead, the tempering copper, of making elastic glass and Damascus steel are among the achievements of the present, of the remote past, which the brain of the present age, with all its advantages, is unable either to comprehend or to duplicate. ತುಂಬಾ ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಆರ್ಟ್ಸ್ ಅಂಡ್ ಸೈನ್ಸ್ ಅನ್ನೋ ಒಂದು ವಿಚಾರದಲ್ಲಿ ತಗೊಳ್ಳೋದಾದ್ರೆ ಕೆಲವೊಂದು ಎಕ್ಸಾಂಪಲ್ಸ್ ಏನ್ ಮಾಡ್ತಾರೆ ಹೇಳ್ತಾರೆ. ಸೊ ಏನ್ ಹೇಳ್ತಾರೆ ಅಂದ್ರೆ ದ ಏನ್ಷಿಯಂಟ್ ಮೆಥಡ್ ಆಫ್ ಎಂಬ್ಲಾಮಿಂಗ್ ದ ಡೆಡ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಸೊ ಬೇಸಿಕಲಿ ನಮ್ಗೆ ಈಜಿಪ್ಟ್ ಅಲ್ಲಿ ಮಮ್ಮೀಸ್ ಬಗ್ಗೆ ಕೇಳಿರ್ತೀವಿ ಅಲ್ವಾ. ಮಮ್ಮೀಸ್ ಅನ್ನುವಾಗ ಆಗಿನ ಕಾಲದ ರಾಜರ ದೇಹನ ಬಾಡಿನ ಪ್ರಿಸರ್ವ್ ಮಾಡುವಂತದ್ದು ಅಲ್ವಾ. ಸೊ ಹಾಗಾಗಿ ನಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಿದೆ ಎಷ್ಟೋ ಬಾಡೀಸ್ ನ ಪ್ರಿಸರ್ವ್ ಮಾಡಿ ಇನ್ನೂ ಕೂಡ ಏನಾಗಿದೆ ಅಂದ್ರೆ ಅದು ಹಾಳಾಗ್ದಿರ ಕೆಡ್ದಿರ ಇದೆ ಅನ್ನೋ ಒಂದು ವಿಚಾರನ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಅಗೇನ್ ಇದು ಕೂಡ ಒನ್ ಆಫ್ ದ ಓಲ್ಡ್ ಟೆಕ್ನಾಲಜೀಸ್ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ, ವಿಚ್ ವಾಸ್ ಕ್ರಿಯೇಟರ್ ಇನ್ವೆಂಟೆಡ್ ಬೈ ಏನ್ಷಿಯಂಟ್ಸ್ ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹಾಗಾಗಿ ಮಾಡುವಂತ ಒಂದು ನಾಲೆಡ್ಜ್ ಆಗಿರ್ಬೋದು ಅಲ್ವಾ, ಆ ಒಂದು ಟೆಕ್ನಾಲಜಿ ಆಗಿರ್ಬೋದು ಏನ್ಷಿಯಂಟ್ಸ್ ಅಲ್ಲಿ ಇತ್ತು ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ದ ಟ್ಯಾಂಪರಿಂಗ್ ಆಫ್ ಕಾಪರ್ ಅಲ್ವಾ. ಈಗ ಕಾಪರ್ ನ ಅದನ್ನ ಡಿಸೈನ್ ಮಾಡುವಂತದ್ದು, ಆ ಬ್ಲಾಸ್ಟ್ ಫರ್ನೆಸಸ್ ನ ಮಾಡುವಂತದ್ದು, ಅದಕ್ಕೆ ನಮಗೆ ಬೇಕಾದಂತ ಒಂದು ಡಿಸೈನ್ಸ್ ಕ್ರಿಯೇಟ್ ಮಾಡಿದಂತದ್ದು ಅಲ್ವಾ. ಆ ರೀತಿಯಂತ ಒಂದು ಎಲಿಮೆಂಟ್ಸ್ ನ ಕಂಡಿಡಿದು ಒಂದು ಫ್ಯಾಷನಬಲ್ ಮೆಟೀರಿಯಲ್ ಆಗಿ ಯೂಸ್ ಮಾಡಿದಂತ ಒಂದು ಟೆಕ್ನಾಲಜಿಯನ್ನು ಕೂಡ ಅದು ಹಿಂದಿನ ಕಾಲಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಅದೇ ತರ ಎಲಾಸ್ಟಿಕ್ ಗ್ಲಾಸ್ ಬಗ್ಗೆ ಮಾತಾಡ್ತಾರೆ. ನನಗೆ ಅಷ್ಟು ಅದ್ರ ಬಗ್ಗೆ ರಿಸರ್ಚ್ ಮಾಡಿಲ್ಲ, ಮೋಸ್ಟ್ಲಿ ನೋಡ್ಬೇಕದು. ಹಾಗೆ ಆಮೇಲೆ ಸ್ಟೀಲ್ ಬಗ್ಗೆನೂ ಕೂಡ ಹೇಳ್ತಾರೆ. ಆಕ್ಚುಲಿ ನೋಡೋದಾದ್ರೆ ಸ್ಟೀಲ್ ಎಷ್ಟು ಚೆನ್ನಾಗಿದೆ ಅಂತ ನೋಡೋದಾದ್ರೆ ಪ್ರತಿಯೊಂದು ಮನೆಯಲ್ಲೂ ನಾವ್ ಏನ್ ಮಾಡ್ತೀವಿ, ಸ್ಟೀಲ್ ಉಪಯೋಗಿಸ್ತೀವಿ. ಅದು ದಿನ ಬಳಕೆಗೆ ಈಸಿಯಾಗಿ ಯೂಸ್ ಆಗುತ್ತೆ ಅನ್ನೋ ಒಂದು ವಿಚಾರಕ್ಕೋಸ್ಕರ. ಅಗೇನ್ ಇದು ಕೂಡ ನಮ್ಗೆ ಹಿಂದಿನ ಕಾಲದಿಂದ ಬಂದಂತ ಒಂದು ಬಳುವಳಿ ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಸೊ ಹಾಗಾಗಿ ಈ ರೀತಿಯಾಗಿ ನಾವು ಆರ್ಟ್ಸ್ ಅಂಡ್ ಸೈನ್ಸ್ ಅಂತ ತಗೊಳ್ವಾಗ್ಲೂ ಅನೇಕ ವಿಚಾರಗಳು ಅಲ್ವಾ ಹಿಂದಿನ ಕಾಲದಿಂದನೇ ಬಂದಿರುವಂತದ್ದು ಅನ್ನೋ ಒಂದು ಥಾಟ್ಸ್ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ. ತುಂಬಾ ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಅಗೇನ್ ನಮ್ಮ ಬ್ರೈನ್ ಏಜ್ಗೆ ಈಗಿನ ಒಂದು ಟೆಕ್ನಾಲಜಿಗೂ ಅಲ್ವಾ ಹಿಂದಿನ ಒಂದು ಟೆಕ್ನಾಲಜಿಗೂ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಈಗ ಪ್ರಿಸರ್ವಿಂಗ್ ಆಫ್ ಡೆಡ್ ಬಾಡೀಸ್ ನೋಡೋದಾದ್ರೆ ಖಂಡಿತ ಈಗಿನ ಮಾಡರ್ನ್ ಟೆಕ್ನಾಲಜೀಸ್ ಅಲ್ಲಿ ಏನು ಇಲ್ಲ. ಬಟ್ ಅಗೈನ್ ಅದೇ ನಾವು ಈಜಿಪ್ಷಿಯನ್ ಇದಕ್ಕೆ ಹೋದ್ರೆ ಅಲ್ಲಿ ಹೇಳ್ತಾರೆ ಆ ಮಮ್ಮೀಸ್ ನ ಹೇಗೆ ಪ್ರಿಸರ್ವ್ ಮಾಡ್ತಿದ್ರು ಅನ್ನೋ ಒಂದು ಥಾಟ್ಸ್ ಕೂಡ ಏನ್ ಮಾಡ್ತಾರೆ ನಮ್ಗೆ ಬ್ಯೂಟಿಫುಲ್ ಆಗಿ ತಿಳಿಸ್ತಾರೆ. ಸೊ ಇದು ಏನ್ ತಿಳಿಸ್ಕೊಡುತ್ತೆ ಅಂದ್ರೆ ಹಿಂದಿನ ಕಾಲದ ಟೆಕ್ನಾಲಜೀಸ್ ತುಂಬಾ ಅಡ್ವಾನ್ಸ್ಡ್ ಆಗಿತ್ತು ಅಲ್ವಾ. ಈಗಿನ ಕಾಲಕ್ಕೆ ಕಂಪೇರ್ ಮಾಡುವಾಗ ಆಗಿನ ಕಾಲ ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ಡ್ ಆಗಿತ್ತು ಅನ್ನೋ ಒಂದು ಥಾಟ್ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹಾಗಾಗಿ ಸೈನ್ಸ್ ಅಂಡ್ ಆರ್ಟ್ಸ್ ಅಂಡ್ ಸೈನ್ಸ್ ವಿಚಾರದಲ್ಲೂ ಕೂಡ ಕೆಲವೊಂದು ಎಕ್ಸಾಂಪಲ್ಸ್ ಏನ್ ಮಾಡ್ತಾರೆ ಇಲ್ಲಿ ನಮ್ಗೆ ಕೊಡ್ತಾರೆ. ಇನ್ನೊಂದು ಬ್ಯೂಟಿಫುಲ್ ಎಕ್ಸಾಂಪಲ್, ಸಾರಿ ಈಗ ಇನ್ನೊಂದು ಥಾಟ್ ಕೂಡ ಹೇಳಿದ್ರು. ಅನೇಕ ಏನ್ಷಿಯಂಟ್ ಬರೀಡ್ ಸಿಟೀಸ್ ಅಂತ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ. ಕೆಲವೊಂದು ಸಿಟೀಸ್ ಅಲ್ವಾ ಮಣ್ಣಲ್ಲಿ ಮುಚ್ಚೋಗಿತ್ತು, ಅದನ್ನ ಅಗದು ತೆಗೆಯುವಾಗ ಅದರಲ್ಲಿರುವಂತ ಆರ್ಟ್ಸ್ ಆಗಿರ್ಬೋದು, ಆ ಒಂದು ವಿಷಯಗಳಾಗಿರ್ಬೋದು ತುಂಬಾ ಅದ್ಭುತವಾಗಿತ್ತು ಅನ್ನೋ ಒಂದು ವಿಚಾರನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಅದೇ ತರ
ಒನ್ ಆಫ್ ದ ಮಾಡರ್ನ್ ಟೆಕ್ನಾಲಜೀಸ್ ಅಲ್ವಾ, ಅದು ಗ್ರೇಟ್ ಪಿರಮಿಡ್ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ಗ್ರೇಟ್ ಪಿರಮಿಡ್ ನೋಡಿದ್ರೆ ಹಿಂದಿನ ಕಾಲದಲ್ಲಿ ಕಟ್ಟದಂತ ಒಂದು ವಿಚಾರ, ಬಟ್ ಅದು ಮಾಡರ್ನ್ ಮಾರ್ವೆಲ್ ಅಂತಾನು ಕೂಡ ಏನ್ ಮಾಡ್ತಾರೆ ಕರೀತಾರೆ ಅಲ್ವಾ. ಇದನ್ನು ಕೂಡ ಹಿಂದೆ ಅಲ್ವಾ ನಮ್ಮ ಪೂರ್ವಿಕರು ಅಲ್ವಾ ಅದನ್ನ ಮಾಡಿದಂತ ಒಂದು ವಿಚಾರ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಸೊ ವಾಟ್ ಸೈಂಟಿಫಿಕ್ ಫ್ಯಾಕ್ಟ್ಸ್ ಆರ್ ಡೆಮಾನ್ಸ್ಟ್ರೇಟೆಡ್ ಇನ್ ದ ಗ್ರೇಟ್ ಪಿರಮಿಡ್ ಆಫ್ ಈಜಿಪ್ಟ್ ಎರೆಕ್ಟೆಡ್ ಅಬೌಟ್ ಅಬ್ರಹಾಮ್ಸ್ ಟೈಮ್ ಅಲ್ವಾ. ಅಬ್ರಹಾಂ ದಿನಗಳಲ್ಲಿ ನಿರ್ಮಿಸಿದಂತ ಗ್ರೇಟ್ ಪಿರಮಿಡ್ ಅಲ್ವಾ, ಇವತ್ತು ಕೂಡ ಅದು ಏನಂತೆ ನಿಂತ್ಕೊಂಡಿದೆ, ನಾಶ ಆಗಿಲ್ಲ ಅಲ್ವಾ. ಆದ್ರೆ ಹಿಂದಿರುವಂತ ಟೆಕ್ನಾಲಜಿ ಏನು, ಆ ಮಾರ್ವಲ್ ಏನು ಅನ್ನೋ ಒಂದು ವಿಚಾರನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಸೊ ಇದು ಕೂಡ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್. ಸೊ ಯಾರು ಓದ್ತೀರಾ ಇದನ್ನ? Going back 4,000 years to about Abraham's time, we find the Great Pyramid of Egypt, an object of wonder and amazement to the most learned scientists of today. Its construction is an exact accord with the most advanced attainments of this brain age in the sciences of mathematics and astronomy. It teaches positively truths which can today be only approximated by the use of modern instruments. So striking and clear are its teachings that some of the foremost astronomers of the world have unhesitatingly pronounced it to be of divine origin. And even if our brain age evolutionalists should admit that it is of divine arrangement and that its wisdom is superhuman, they must still admit that it is of human construction. And the fact that in that remote day, any set of men had the mental capacity to work out such a divine arrangement as very few men today would be capable of doing with the model before them and with all modern scientific appliances at hand, proves that our brain age develops more self-conceit than circumstances and fact warrant. ತುಂಬಾ ಬ್ಯೂಟಿಫುಲ್ ಆಗಿ ಈಗ ಪಿರಮಿಡ್ ಬಗ್ಗೆ ಒಂದು ಎಕ್ಸಾಂಪಲ್ ನ ತಗೊಳ್ತಾರೆ ಅಲ್ವಾ. ಆಕ್ಚುಲಿ ಪಿರಮಿಡ್ ಇಟ್ಸ್ ಎ ಗ್ರೇಟ್ ಮಾರ್ವಲ್ ಅಂತಾನು ಕೂಡ ಏನ್ ಮಾಡ್ತಾರೆ ಕರೀತಾರೆ. ಅನೇಕ ಸೈನ್ಸ್ ಆಫ್ ಮ್ಯಾಥಮೆಟಿಕ್ಸ್ ಅಂಡ್ ಅಸ್ಟ್ರಾನಮರ್ಸ್ ಅದನ್ನ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಸೊ ಬೇಸಿಕಲಿ ಏನಂತ ನೋಡೋದಾದ್ರೆ, ಈಗ ಪಿರಮಿಡ್ ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ಆಫ್ ದ ಅರ್ತ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ. ಭೂಮಿನ ನೀವು 2 ಭಾಗ ಮಾಡುವಾಗ ಅದರ ಸೆಂಟರ್ ಪೋರ್ಷನ್ ಅಂತ ಏನ್ ತಗೊಳ್ತೀರಾ, ಆ ಒಂದು ಜಾಗದಲ್ಲಿ, ಆ ಒಂದು ಲೊಕೇಶನ್ ಅಲ್ಲಿ ಎಕ್ಸಾಕ್ಟ್ ಆಗಿ ಪಿರಮಿಡ್ ನ ಕನ್ಸ್ಟ್ರಕ್ಟ್ ಮಾಡಿರುವಂತ ಒಂದು ವಿಚಾರ ಆಗಿರ್ಬೋದು. ಮತ್ತೆ ಅಸ್ಟ್ರಾನಮಿಕಲ್ ವಿಚಾರಗಳಾಗಿರುವಾಗ ಅದರ ಒಂದು ಡಿಸ್ಟೆನ್ಸ್, ಈಗ ಪಿರಮಿಡ್ ಟಾಪ್ ಇಂದ ಹಿಡಿದು ಕೆಳಗಡೆವರೆಗೆ ಇರುವಂತ ಒಂದು ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಷನ್ ಮಾಡ್ತಾ ಅದು ಭೂಮಿಗೂ ಪ್ರಾಬಬಲಿ ಅಂತೆ ಸನ್ಗೂ ಇರುವಂತ ಒಂದು ಡಿಸ್ಟೆನ್ಸ್ ನ ಅದು ತೋರಿಸುವಂತ ಒಂದು ವಿಚಾರನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಸೊ ಹಾಗಾಗಿ ಅಲ್ಲಿ ಅನೇಕ ಮ್ಯಾಥಮೆಟಿಕಲ್ ಮತ್ತೆ ಅಸ್ಟ್ರಾನಮಿಕಲ್ ಫೀಚರ್ಸ್ ನ ಆ ಒಂದು ಪಿರಮಿಡ್ ಅಲ್ಲಿ ನೋಡೋದಕ್ಕೆ ಸಿಕ್ಕುತ್ತೆ ಅನ್ನೋ ಒಂದು ವಿಚಾರನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಅಷ್ಟೇ ಅಲ್ಲ, ಅದರ ಟೀಚಿಂಗ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡೋದಾದ್ರೆ, ಅಗೇನ್ ಅಷ್ಟು ನಮಗೆ ಅದರಲ್ಲಿ ತಿಳಿಸಿರುವಂತದ್ನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಅಷ್ಟೇ ಅಲ್ಲ, ಅದರ ಕನ್ಸ್ಟ್ರಕ್ಷನ್ಸ್ಗೆ ಅಗೇನ್ ಹಿಂದಿನ ಕಾಲದಲ್ಲಿ ಆ ರೀತಿಯಾದ ಒಂದು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂದ್ರೆ ಆ ಜನ ಮಾಡಿದ್ರೆ. ಇವತ್ತು ಕೂಡ ಅಗೇನ್ ಗ್ರೂಪ್ ಆಫ್ ಸೈಂಟಿಸ್ಟ್ ಅಲ್ವಾ ಅದನ್ನ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡು ಈಗೇನಾದ್ರೂ ಒಂದು ಎಂತ ಮೋಲ್ಡ್ ನ ಮಾಡಕ್ಕೆ ಟ್ರೈ ಮಾಡಿದರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಅದು ಕೂಡ ಅವ್ರು ಏನ್ ಮಾಡಿದ್ರೆ ಅಂದ್ರೆ ಅಷ್ಟು ಬ್ರೈನ್ ಅನ್ನ ಖರ್ಚು ಮಾಡಿ ಆ ಒಂದು ಪಿರಮಿಡ್ ನ ಮತ್ತೆ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ, ಬಟ್ ಅಷ್ಟು ಹಣ ಅವ್ರ ಹತ್ರ ಇಲ್ಲ ಅನ್ನೋ ಒಂದು ಹೇಳ್ತಾರೆ. ಅಷ್ಟೇ ಅಲ್ಲ, ಈಗಿರಂತ ಪಿರಮಿಡ್ ನ ಡೆಸ್ಟ್ರಾಯ್ ಮಾಡೋದಕ್ಕೂ ಕೂಡ ನಮ್ಮ ಹತ್ರ ಅಷ್ಟು ಹಣ ಇಲ್ಲ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹಾಗಾಗಿ ಓವರ್ ಆಲ್ ಏನ್ ಹೇಳ್ತಾರೆ ಅಂತ ನೋಡಿದ್ರೆ, ಆ ಪಿರಮಿಡ್ ಅನ್ನೋದು ನಮ್ಮ ಕಾಲಕ್ಕೆ ಒಂದು ಮಾಡರ್ನ್ ಮಾರ್ವಲ್ ಅಂತಾನು ಕೂಡ ಏನ್ ಮಾಡ್ತಾರೆ ಕರೀತಾರೆ. ಹಾಗಾಗಿ ಎಲ್ಲ ಸೈಂಟಿಸ್ಟ್ಗಳು ಕೂಡ ಅದರ ಒಂದು ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಅದರ ವಿಚಾರಗಳಾಗಿರ್ಬೋದು ನೋಡ್ತಾ ಅದ್ಭುತವಾದಂತ ಒಂದು ಕಲಾಕೃತಿ ಅನ್ನೋ ಒಂದು ವಿಚಾರನು ಕೂಡ ಹೇಳುವಂತದ್ನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ. ದೇ ಮಸ್ಟ್ ಸ್ಟಿಲ್ ಅಡ್ಮಿಟ್ ದಟ್ ಇಟ್ ಈಸ್ ಆಫ್ ಹ್ಯೂಮನ್ ಕನ್ಸ್ಟ್ರಕ್ಷನ್ ಅಲ್ವಾ. ತುಂಬಾ ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಇದೆಲ್ಲ ಆದ್ಮೇಲೂ ಕೂಡ ಅಲ್ವಾ, ಬಟ್ ಅದನ್ನ ಯಾರು ನಿರ್ಮಾಣ ಮಾಡಿದ್ರು ಅಂತ ನೋಡೋದಾದ್ರೆ ಖಂಡಿತ ಮನುಷ್ಯರೇ ಅದನ್ನ ನಿರ್ಮಾಣ ಮಾಡಿದ್ರು. ಆಗಿನ ಕಾಲದಲ್ಲಿ ಇದ್ದಂತ ಮನುಷ್ಯರು ಅಲ್ವಾ, ದೇವರ ಒಂದು ಜ್ಞಾನದ ಮುಖಾಂತರ, ತಿಳಿವಳಿಕೆ ಮುಖಾಂತರ ಆ ಒಂದು ಗ್ರೇಟ್ ಪಿರಮಿಡ್ ಕೂಡ ಎಸ್ಟಾಬ್ಲಿಷ್ ಮಾಡಿದ್ರು ಅನ್ನೋ ಒಂದು ಥಾಟ್ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಸೊ ಇದನ್ನು ಕೂಡ ನಾವು ಕಂಪೇರ್ ಮಾಡುವಾಗ ಈಗಿರುವಂತ ಮಾಡರ್ನ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಕೂಡ ನಾವು ಆ ರೀತಿಯಾದ
ರೀತಿಯಂತ ಒಂದು ಗ್ರೇಟ್ ಸ್ಟ್ರಕ್ಚರ್ ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಎಲ್ಲಾ ಸೈಂಟಿಸ್ಟ್ ಕೂಡ ಒಪ್ಪುವಂತದ್ದು ಅನ್ನೋ ಒಂದು ಥಾಟ್ ಕೂಡ ಹೇಳ್ತಾರೆ ಅಲ್ವಾ. ಹಾಗಾಗಿ ಈ ಎಲ್ಲ ವಿಚಾರಗಳು ಏನನ್ನ ಪ್ರೂವ್ ಮಾಡುತ್ತೆ ಅಂತ ನೋಡೋದಾದ್ರೆ, ಹಿಂದಿನ ಕಾಲದಲ್ಲಿ ಇದ್ದಂತ ಜನ ದೇವರ್ ಮೋರ್ ಕೇಪಬಲ್ ಅಲ್ವಾ. ಅವ್ರಿಗಿದ್ದಂತ ತಿಳುವಳಿಕೆ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಇವತ್ತಿಗೆ ಕಂಪೇರ್ ಮಾಡಿದ್ರೆ ಅವರು ಅದು ಸೂಪರ್ ಆಗಿತ್ತು, ಸೂಪರ್ ಹ್ಯೂಮನ್ ಆಗಿತ್ತು ಅನ್ನೋ ಥಾಟ್ಸ್ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ. ಪಿರಮಿಡ್ ಕೂಡ ಒನ್ ಆಫ್ ದ ಗ್ರೇಟ್ ಎಕ್ಸಾಂಪಲ್ಸ್ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. Next, if then the mental capacity of today is probably less than that of bygone age, how shall we account for modern inventions and great increase of knowledge? Again, next ಈಗ ನಮ್ಮ ಮುಂದೆ ಒಂದು ಪ್ರಶ್ನೆ ಬಂದಿದೆ ಅಲ್ವಾ. ಹಲವಾರು ಉದಾಹರಣೆಗಳನ್ನ ನಾವು ನೋಡ್ತಾ ಹಿಂದಿನ ಕಾಲದಲ್ಲಿ ಇದ್ದಂತ ಜನರ ಕೇಪಬಿಲಿಟೀಸ್ ಜಾಸ್ತಿ ಆಗಿತ್ತು ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಅಲ್ವಾ. ಅದು ಬೇರೆ ಬೇರೆ ವಿಷಯಗಳಿಂದ ನಾವು ತಿಳ್ಕೊಂಡ್ವಿ. ಬಟ್ ನಮ್ಮ ಮುಂದೆ ಇರುವಂತ ಪ್ರಶ್ನೆ ಅಂತ ನೋಡಿದ್ರೆ, ಈಗ ಮಾಡರ್ನ್ ಇನ್ವೆನ್ಷನ್ಸ್ ಅಂತ ಇದೆ ಅಲ್ವಾ. ಅದನ್ನ ಕಂಪೇರ್ ಮಾಡುವಾಗ ಅಗೇನ್ ಹಿಂದೆ ಇದ್ದಂತ ಮೆಂಟಲ್ ಕೆಪಾಸಿಟಿ ಅಲ್ವಾ, ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ? ಈಗ ಫಾರ್ ಎಕ್ಸಾಂಪಲ್ ಮನುಷ್ಯ ಮೊಬೈಲ್ ಕಂಡು ಹಿಡಿದಿದ್ದಾನೆ ಅಲ್ವಾ, ಪ್ರಿಂಟರ್ಸ್ ಕಂಡು ಹಿಡಿದಿದ್ದಾನೆ ಅಲ್ವಾ, ಅದೆಲ್ಲ ಒಂದು ಗ್ರೇಟ್ ನಾಲೆಜ್ ಅಲ್ವಾ ಅನ್ನೋ ಒಂದು ಥಾಟ್. ಹಾಗಾಗಿ ಆ ಒಂದು ದೃಷ್ಟಿಕೋನದಿಂದ ಈ ಒಂದು ಪ್ರಶ್ನೆ ಏನ್ ಮಾಡ್ತಾರೆ ಕೇಳ್ತಾರೆ. ಸೊ ಇಫ್ ದೆನ್ ದ ಮೆಂಟಲ್ ಕೆಪಾಸಿಟಿ ಆಫ್ ಟುಡೇ ಇಸ್ ಪ್ರಾಬಬಲಿ ಲೆಸ್ ದೆನ್ ದಟ್ ಆಫ್ ಬೈಗಾನ್ ಏಜ್, how shall we account for modern invention and great increase of knowledge? ಹಾಗಾಗಿ ಇಂದಿನ ಮನುಷ್ಯರ ಕೇಪಬಿಲಿಟೀಸ್ ಜಾಸ್ತಿ ಇದ್ರೆ ಇವತ್ತು ಮನುಷ್ಯ ಕಂಡುಹಿಡಿದಂತ ವಿಚಾರಗಳಾಗಿರ್ಬೋದು, ಅವನ ತಿಳುವಳಿಕೆ ಆಗಿರ್ಬೋದು, ಅವನ ಜ್ಞಾನ ಆಗಿರ್ಬೋದು, ಅದನ್ನ ಏನಂತ ಕರೆಯೋಣ ಅಂತ ಕೇಳ್ತಾರೆ. ಆನ್ಸರ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಯಾರು ಓದ್ತೀರಾ? If then we have proven that the mental capacity of today is not greater than that of past ages, but probably less, how shall we account for the increase of general knowledge, modern inventions, etc.? We trust we shall be able to show this reasonable and in harmony with Scripture, the inventions and discoveries which are now proving so valuable and which are considered proof that this is the brain age, are really very modern, nearly all having come within the past century, and among the most important are those of the last 70 years. For instance, the application of steam and electricity in telegraphy, railroading, and steamboating, and to the machinery of the various mechanical industries. If then these be evidences of increased brain power, the brain age must be only beginning, and the logical deduction is that another century will witness every form of miracle as an everyday occurrence, and at the same ratio of increase, where would it eventuate? ಸೊ ಆಕ್ಚುಲಿ ಒಂದು ತುಂಬಾ ಒಳ್ಳೆ ಪ್ರಶ್ನೆ ಅಲ್ವಾ. ಈಗಿರುವಂತ ಟೆಕ್ನಾಲಜೀಸ್ ಅದಕ್ಕೆ ಕಾರಣಗಳೇನು, ಹೇಗ್ ಬಂತು ಅಲ್ವಾ, ಅದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋಣ ಅನ್ನೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನ್ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ನೋಡೋದಾದ್ರೆ, ನಿಯರ್ಲಿ ಆಲ್ ಹ್ಯಾವಿಂಗ್ ಕಮ್ ವಿತ್ ಇನ್ ದ ಪಾಸ್ಟ್ ಸೆಂಚುರೀಸ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ನಾವ್ ಯಾವ್ದೇ ಇನ್ವೆನ್ಷನ್ಸ್, ಯಾವ್ದೇ ಡಿಸ್ಕವರಿ ನಾವು ನೋಡಿದೀವೋ ಅದೆಲ್ಲವೂ ಕೂಡ ಅಲ್ವಾ ಯಾವಾಗಿಂದಾನೆ ಬಂದಿದೆ ಅಂತ ನೋಡೋದಾದ್ರೆ ಆಫ್ಟರ್ 1874 ಅನ್ನೋ ಒಂದು ಥಾಟ್ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಬೇಸಿಕಲಿ 1874 ಅನ್ನೋದು ಒಂದು ವಂಡರ್ಫುಲ್ ಡೇಟ್ ಅಲ್ವಾ. ಆ ದಿನ ಆದ್ಮೇಲೆ, ಆ ಡೇಟ್ ಆದ್ಮೇಲೆ ಅನೇಕ ಇನ್ವೆನ್ಷನ್ಸ್ ಬರೋದಕ್ಕೆ ಕಾರಣ ಆಯ್ತು ಅನ್ನೋ ವಿಚಾರನ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಸೊ ಹಾಗಾಗಿ ನಾವು ಸೈನ್ಸ್ ಅಲ್ಲಿ ಅಡ್ವಾನ್ಸ್ಮೆಂಟ್ ಅಂತ ತಗೊಳ್ಳುವಾಗ ಈ ಪಾಯಿಂಟ್ ಬಹಳ ಮುಖ್ಯವಾಗುತ್ತೆ. ಏನಕ್ಕೆ ಅಂತ ನೋಡೋದಾದ್ರೆ, ಅನೇಕ ಪ್ರಾಫೆಸೀಸ್ ಪ್ರೂವ್ ಮಾಡುತ್ತೆ ಅಲ್ವಾ. ನಾಲೆಡ್ಜ್ ಅಲ್ಲಿ ಇನ್ಕ್ರೀಸ್ ಅನ್ನೋ ಒಂದು ವಿಚಾರ ಆಗಿರ್ಬೋದು, ಅಥವಾ ಯೇಸು ಕ್ರಿಸ್ತರು ಬಂದ ಮೇಲೆ ನಡೆದಂತ ಅನೇಕ ವಿಚಾರಗಳಾಗಿರ್ಬೋದು, ಇದಕ್ಕೆ ಸಪೋರ್ಟಿವ್ ಆಗಿದೆ. ಅದಕ್ಕೆ ಬ್ರದರ್ ಏನ್ ಹೇಳ್ತಾರೆ ಅಂದ್ರೆ, ನೋ ಡೌಟ್ ನಾವು ಅಡ್ವಾನ್ಸ್ಮೆಂಟ್ ಅಲ್ವಾ, ನಾವು ಪ್ರೋಗ್ರೆಸ್ ನ ಹೊಂದಿದೀವಿ. ಆ ಪ್ರೋಗ್ರೆಸ್ ಹೊಂದೋದಕ್ಕೆ ಕಾರಣ ಏನಂದ್ರೆ ಕೆಲವೊಂದು ವಿಚಾರಗಳು. ಅದರಲ್ಲಿ ನಮ್ಮ ಒಂದು ಅಡ್ವಾನ್ಸ್ಮೆಂಟ್, ಇನ್ವೆನ್ಷನ್ಸ್ ಆಗಿರ್ಬೋದು, ಡಿಸ್ಕವರೀಸ್ ಆಗಿರ್ಬೋದು, ಅದೆಲ್ಲವೂ ಪಾಸ್ಟ್ ಸೆಂಚುರಿಯಿಂದ ಮಾತ್ರ ಆಗಿದೆ ಅಂತ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹಾಗೆ ನಮ್ಮ ಲೆಕ್ಕಾಚಾರಕ್ಕೆ ಅದನ್ನ 1874 ಆದ್ಮೇಲೆ ಅದು ಆಗಿದೆ ಅಂತ ತಗೊಳ್ಳೋಣ. ಅಫ್ಕೋರ್ಸ್ ನೀವು ಯಾವುದೇ ಇನ್ವೆನ್ಷನ್ಸ್ ಆಗ್ಲಿ, ಡಿಸ್ಕವರೀಸ್ ಆಗ್ಲಿ, ಮೆಜಾರಿಟಿ ಆಫ್ ದೆಮ್ ಅಂತ ತಗೊಳ್ಳೋದಾದ್ರೆ ಆ ಡೇಟ್ ಇಂದಾನೆ ಏನಾಗುತ್ತೆ ಆಗುತ್ತೆ. ಹಾಗಾಗಿ ಫಸ್ಟ್ ಪಾಯಿಂಟ್ ಆಗಿ ಅದನ್ನ ನಾವು ಇಟ್ಕೊಳ್ಳೋಣ. ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತ ನೋಡೋದಾದ್ರೆ, again ಇಲ್ಲಿ ಅಮಾಂಗ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ ದೋಸ್ ಆಫ್ ದ ಲಾಸ್ಟ್ 3 years ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ. ಲಾಸ್ಟ್ 3 years ಅನ್ನುವಾಗ 3 ಸ್ಕೋರ್ ಅನ್ನುವಾಗ ಟ್ವೈಸ್ ಅಂತ ಹೇಳ್ತಾರೆ. ಅದು 60 years ಲೆಕ್ಕಾಚಾರಕ್ಕೆ ಬರುತ್ತೆ. ಈಗ 1 ಸ್ಕೋರ್ ಅಂದ್ರೆ 20 years, 2 ಸ್ಕೋರ್ ಅಂದ್ರೆ
40 years, 3 score ಅಂದ್ರೆ 60 years. ಸೊ ಹಾಗಾಗಿ ಅಗೇನ್ ಲಾಸ್ಟ್ 60 years ಅಲ್ಲಿ ಆ ರೀತಿಯಂತ ಒಂದು ಕೆಲಸಗಳು ನಡೆದಿದೆ ಅಂತ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಅಗೇನ್ ಬ್ರದರ್ ರಸಲ್ ಕಾಲದಲ್ಲಿ ಬರೆದಂತ ಒಂದು ವಿಚಾರ. ಹಾಗಾಗಿ 1874 ಆದ್ಮೇಲೆ ಅನೇಕ ವಿಷಯಗಳು ಬೆಳಕಿಗೆ ಬಂದಿದೆ ಅಂತ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಬೇಸಿಕ್ಲಿ ಸ್ಟೀಮ್ ಎಂಜಿನ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಆಗಿರ್ಬೋದು, ರೋಡಿಂಗ್ ಆಗಿರ್ಬೋದು, ಸ್ಟೀಮ್ ಬೋಟ್ಸ್ ಆಗಿರ್ಬೋದು, ಆ ಎಲ್ಲ ಇನ್ವೆನ್ಷನ್ಸ್ ಕೂಡ 1874 ಆದ್ಮೇಲೆ ಬಂದಿದೆ ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಅಗೇನ್ ಇದಕ್ಕೇನಾದ್ರು ಒಂದು ಕಾರಣ ಇದೆಯಾ ಅಂದ್ರೆ ಡೆಫಿನೆಟ್ಲಿ ಒಂದು ಕಾರಣ ಇದೆ ಅಲ್ವಾ. ಏನಕ್ಕಂದ್ರೆ ದೇವರು ಆ ಒಂದು ಕಾರ್ಯಗಳನ್ನ ಬೇಕಂತ ನಿರ್ಮಾಣ ಮಾಡೋದಕ್ಕೆ ಈ ರೀತಿಯಂತ ಒಂದು ಕಾರ್ಯಗಳು ಅಲ್ಲಿ ಬರೋದಕ್ಕೆ ಸಾಧ್ಯ ಕೊಡ್ತಾರೆ. ಅಷ್ಟೇ ಅಲ್ಲ, ಆ 6000 years ಅಲ್ವಾ, ಮನುಷ್ಯನ ಪಾಪದ ಸ್ಥಿತಿ ಎಂಡ್ ಆಗ್ಬೇಕು, ಕ್ರೈಸ್ಟ್ ಪ್ರೆಸೆನ್ಸ್ ಅಲ್ಲಿ ಎಲ್ಲವೂ ಕೂಡ ಬದಲಾಗ್ಬೇಕು, ಎಲ್ಲವೂ ಕೂಡ ಒಳ್ಳೇದಾಗ್ಬೇಕು, ಎಲ್ಲವೂ ಕೂಡ ಆಶೀರ್ವಾದವಾಗಿ ಬದಲಾಗ್ಬೇಕು. ಹಾಗಾಗಿ ಕ್ರೈಸ್ಟ್ ಸೆಕೆಂಡ್ ಪ್ರೆಸೆನ್ಸ್ ಆದ್ಮೇಲೆ ಎಲ್ಲ ವಿಚಾರಗಳು ಕೂಡ ಆಗಿದೆ. ಅದು ದೇವ್ರು ಮಾಡಿರುವಂತ ಒಂದು ವಿಚಾರನ ಒಂದು ಥಾಟ್ ಅನ್ನು ಕೂಡ ಈ ಒಂದು ಭಾಗದಲ್ಲಿ ಏನ್ ಮಾಡ್ತಾರೆ ನಮ್ಗೆ ತಿಳಿಸ್ತಾರೆ. ಸೊ ಹಾಗಾಗಿ ನಾಲೆಡ್ಜ್ ಅಲ್ಲಿ ಇನ್ಕ್ರೀಸ್ ಅನ್ನೋದು ಬೈಬಲ್ ಅಲ್ಲಿ ಇರೋದ್ರಿಂದ ಅಲ್ವಾ, ಜನ ಅಥವಾ ಈಗಿನ ಕಾಲದ ಜನ ಆ ಒಂದು ಅಡ್ವಾನ್ಸ್ಮೆಂಟ್ ಆಗ್ಲಿ, ಆ ಒಂದು ಪ್ರೋಗ್ರೆಸ್ ಆಗ್ಲಿ, ಆ ಒಂದು ನಾಲೆಜ್ ಆಗ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು ಅನ್ನೋ ಒಂದು ವಿಚಾರನ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಸೊ ಇಫ್ ದೆನ್ ದಿಸ್ ಬಿ ಎವಿಡೆನ್ಸಸ್ ಆಫ್ ಇನ್ಕ್ರೀಸ್ಡ್ ಬ್ರೈನ್ ಪವರ್, ದ ಬ್ರೈನ್ ಏಜ್ ಮಸ್ಟ್ ಬಿ ಓನ್ಲಿ ಬಿಗಿನಿಂಗ್ ಅಂಡ್ ಲಾಜಿಕಲ್ ಡಿಡಕ್ಷನ್ ಇಸ್ ದಟ್ another century will witness every form of miracle as an everyday occurrence. ಸೊ ಹಾಗಾಗಿ ಇದನ್ನ ನಾವು ಬ್ರೈನ್ ಏಜ್ ಅಂತ ಕರೆಯೋದಾದ್ರೆ, ಅಂದ್ರೆ ಇವತ್ತಿನ ಒಂದು ಮಾಡರ್ನ್ ಟೆಕ್ನಾಲಜೀಸ್ ನ ಅಡ್ವಾನ್ಸ್ಮೆಂಟ್ ನಾವು ಬ್ರೈನ್ ಏಜ್ ಅಂತ ಕರೆಯೋದಾದ್ರೆ, ಮುಂದೆ ಇನ್ನೂ ಇದಕ್ಕಿಂತ ಅದ್ಭುತವಾದಂತ ವಿಚಾರಗಳು ಬರುತ್ತೆ ಅನ್ನೋ ಒಂದು ವಿಚಾರನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ. ಏನಕ್ಕಂದ್ರೆ ಬೇಸಿಕಲಿ ದೇವ್ರಿ ಒಂದು ಕಾರ್ಯಗಳನ್ನ ಮಾಡಿದ್ದಾರೆ ಅಲ್ವಾ. ಆ ಕ್ರೈಸ್ಟ್ ಸೆಕೆಂಡ್ ಪ್ರೆಸೆನ್ಸ್ ಅದು ಈ ಒಂದು ಕಾರ್ಯಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅನ್ನೋ ಒಂದು ತಿಳುವಳಿಕೆ ಈ ಭಾಗದಲ್ಲಿ ನಮಗೆ ತಿಳಿಸ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಕ್ವೆಶ್ಚನ್ ನಂಬರ್ 36. In an investigation of causes of present day invention, etc., do we find that all men are inventors, or do the majority of inventors possess exceptional brain power? What is the history of some of the greatest discoveries and inventions ಅಂತ ಏನ್ ಮಾಡ್ತಾ ಹೇಳ್ತಾರೆ. ತುಂಬಾ ಬ್ಯೂಟಿಫುಲ್ ಪ್ರಶ್ನೆ ಕೇಳ್ತಾರೆ, ತುಂಬಾ ವಿಶೇಷವಾದಂತ ಒಂದು ಪ್ರಶ್ನೆ. ಏನಂದ್ರೆ ಈಗಿನ ಒಂದು ಮಾಡರ್ನ್ ಡೇ ಟೆಕ್ನಾಲಜಿಲಿ ಅಲ್ವಾ, ಅದ್ ಹೇಗ್ ಸಾಧ್ಯ ಆಯ್ತು, ಆ ಜನ ಹೇಗೆ ಈ ಒಂದು ಗ್ರೇಟರ್ ಇನ್ವೆನ್ಷನ್ಸ್ ನ ಮಾಡೋದಕ್ಕೆ ಸಾಧ್ಯ ಆಯ್ತು, ಈ ಗ್ರೇಟರ್ ಡಿಸ್ಕವರೀಸ್ ನ ಅವ್ರು ಮಾಡೋದಕ್ಕೆ ಹೇಗ್ ಸಾಧ್ಯ ಆಯ್ತು, ಇದ್ರ ಹಿಂದೆ ಇರುವಂತ ವಿಚಾರಗಳು ಏನು ಅಂತಾನು ಕೂಡ ಏನ್ ಮಾಡ್ತಾರೆ ಕೇಳ್ತಾರೆ. ಅಂದ್ರೆ ಮನುಷ್ಯ ಅಷ್ಟು ಬ್ರೈನ್ ಪವರ್ ನ ಸಂಪಾದನೆ ಮಾಡ್ಕೊಂಡು ಈ ಒಂದು ಗ್ರೇಟ್ ಡಿಸ್ಕವರೀಸ್ ನ ಮಾಡಿದನ, ಈ ಗ್ರೇಟ್ ಇನ್ವೆನ್ಷನ್ಸ್ ನ ಮಾಡಿದನ ಅನ್ನೋ ಒಂದು ಪ್ರಶ್ನೆ ಏನ್ ಮಾಡ್ತಾರೆ ಕೇಳ್ತಾರೆ. ಅದಕ್ಕೆ ಆನ್ಸರ್ ಕೂಡ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಯಾರು ಓದಿ. ಹೌದು. But let us look again. Are all men inventors? How very few are there whose inventions are really useful and practical, compared with the number who appreciate and use an invention when put in hand. Now speak of that very useful and highly esteemed class of public servants when we say that the smaller number of them are men of great brain power. Some of the most brainy men in the world and the deepest reasoners are not mechanical inventors, and some inventors are intellectually slow, sluggish, that all wonder how they ever stumbled into discoveries they made. The great principles which many work out, apply and improve upon time and again were generally discovered apparently by the merest accident, without the exercise of great brain power, and comparatively unsought. ಓಕೆ, ಆಕ್ಚುಲಿ ಈ ಪ್ಯಾರಾಗ್ರಾಫ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಹೇಳ್ತಾರೆ ಅಲ್ವಾ, ಮನುಷ್ಯರು ಅಷ್ಟೆಲ್ಲ ಇನ್ವೆನ್ಷನ್ಸ್ ಮಾಡಿದ್ದಾರೆ, ಅಷ್ಟೆಲ್ಲ ಡಿಸ್ಕವರೀಸ್ ಮಾಡಿದ್ದಾರೆ ಅಲ್ವಾ, ಅದು ಹೇಗ್ ಸಾಧ್ಯ ಅಲ್ವಾ, ಅವರ ಬ್ರೈನ್ ಪವರ್ ಎಷ್ಟು ಕೇಪಬಲ್ ಆಗಿತ್ತು ಅನ್ನೋ ಒಂದು ಥಾಟ್. ಬಟ್ ನೀವು ಲಾಸ್ಟ್ 4 lines ನೀವು ಅಬ್ಸರ್ವ್ ಮಾಡಿದ್ರೆ ಆದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಹೇಳ್ತಾರೆ, ಅದು ಮೀನಿಂಗ್ಫುಲ್ ಕೂಡ ಆಗಿದೆ. ದ ಗ್ರೇಟ್ ಪ್ರಿನ್ಸಿಪಲ್ಸ್ ವಿಚ್ ಮೇ ಮೆನ್ ಇನ್ ಮೆನಿ ಇಯರ್ಸ್ ವರ್ಕ್ ಔಟ್, apply and improve upon time and again were generally discovered apparently by the merest accident ಅಂತ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅಂದ್ರೆ ಸೈಂಟಿಸ್ಟ್ ಕಂಡುಹಿಡಿದಿರುವಂತ ಅನೇಕ ವಿಚಾರಗಳು ಅದು ಕೇವಲ ಒಂದು ಆಕ್ಸಿಡೆಂಟ್ ಆಗಿತ್ತು ಅಂತ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ವಿತೌಟ್ ದ ಎಕ್ಸರ್ಸೈಸ್ ಆಫ್ ಗ್ರೇಟ್ ಬ್ರೈನ್ ಪವರ್ ಅಂಡ್ ಕಂಪ್ಯಾರಿಟಿವ್ಲಿ ಅನ್ಸಾಟ್. ತುಂಬಾ ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಎಷ್ಟೋ ಜನ ಕಂಡುಹಿಡಿದಂತ ವಿಚಾರ ಅಕಸ್ಮಾತ್ ಆಗಿ ಅವ್ರು ಕಂಡುಹಿಡಿದು ಬಿಟ್ರು ಅಂತ ಏನ್ ಮಾಡ್ತಾ ಹೇಳ್ತಾರೆ. ಅಗೇನ್ ನಮಗೂ ಕೂಡ ಅನೇಕ ವಿಚಾರಗಳು ಗೊತ್ತಿದೆ ಅಲ್ವಾ. ಆರ್ಕಿಮಿಡೀಸ್ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ
ಸ್ನಾನ ಮಾಡೋಂಥ ಸಮಯದಲ್ಲಿ ನೀರಲ್ಲಿ ಮುಳುಗುವಾಗ ನೀರೇನಾಗುತ್ತೆ, ಚೆಲ್ಲೋಗುತ್ತೆ ಅಲ್ವಾ, ಎದ್ ಬಂದು ಯುರೇಕಾ ಅಂತ ಏನ್ ಮಾಡ್ತಾರೆ, ಕಂಡಿಡಿದು ಹೇಳ್ತಾರೆ. ಅಗೇನ್ ಬೇಸಿಕಲಿ ದೇರ್ ಇಸ್ ಅ ಕಾನ್ಸೆಪ್ಟ್ ಬಿಹೈಂಡ್ ಇಟ್. ಬಟ್ ಅದನ್ನ ಕಂಡಿಡಿಯೋದು ಹೇಗಾಯ್ತು ಅಂತ ನೋಡೋದಾದ್ರೆ ಇಟ್ ವಾಸ್ ಮಿಯರ್ ಅನ್ ಆಕ್ಸಿಡೆಂಟ್ ಅಂತ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಅದೇ ತರ ನ್ಯೂಟನ್ ಪ್ರಿನ್ಸಿಪಲ್ಸ್ ಕೂಡ ತಗೊಳ್ಳೋದಾದ್ರೆ ಅಲ್ವಾ, ಅವರು ಒಂದು ಮರದ ಕೆಳಗಿರುವಾಗ ಅಂತೆ ಮರದಿಂದ ಆಪಲ್ ಕೆಳಗ್ ಬೀಳುವಾಗ ಅಲ್ವಾ, ಅಲ್ಲಿ ನ್ಯೂಟನ್ ಅವರ ಒಂದು ಪ್ರಿನ್ಸಿಪಲ್ಸ್ ಕೂಡ ಏನಾಯ್ತು, ಡಿರೈವ್ ಆಯ್ತು. ದಟ್ ವಾಸ್ ಆಲ್ಸೋ ಎನ್ ಮಿಯರ್ ಆಕ್ಸಿಡೆಂಟ್ ಅಂತ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಬೇಸಿಕಲಿ ಏನ್ ಹೇಳ್ತಾರೆ ಅಂದ್ರೆ ಇಂಡೈರೆಕ್ಟ್ ಆಗಿ ಅವ್ರು ಕಂಡಿಡಿದಂತ ಅಷ್ಟು ವಿಚಾರಗಳು ಕೂಡ ಇವರ ಒಂದು ಪ್ರಯಾಸದಿಂದ ಖಂಡಿತ ಅಲ್ಲ, ಬದಲಿಗೆ ಅಲ್ವಾ ಅದು ಒಂದು ಎಂತೆ ಒಂದು ಮಿಯರ್ ಆಕ್ಸಿಡೆಂಟ್ ಅಂತಾನು ಕೂಡ ಏನ್ ಮಾಡ್ತೇವೆ ಹೇಳ್ತೀವಿ. ಅಚಾನಕ್ ಆಗಿ ಏನಾಯ್ತು ಆ ವಿಷಯಗಳು ಅವ್ರಿಗೆ ಗೊತ್ತಾಯ್ತು, ಅಚಾನಕ್ ಆಗಿ ಏನಾಯ್ತು ಅವರು ಆ ಒಂದು ವಿಷಯಗಳನ್ನ ಕಂಡುಹಿಡಿದ್ರು ಅಂತಾನು ಕೂಡ ಏನ್ ಮಾಡ್ತೇವೆ ಹೇಳ್ತಾರೆ. ಹೀಗೆ ನೆಕ್ಸ್ಟ್ ಪ್ಯಾರಾಗ್ರಾಫ್ಸ್ ಅಲ್ಲಿ ನಮ್ಗೆ ಅದನ್ನ ಹೇಳ್ತಾ ಹೋಗ್ತಾರೆ, ದೇವ್ರು ಈ ರೀತಿ ಅಂತ ಒಂದು ಅವಕಾಶಗಳನ್ನ ಅವ್ರಿಗೆ ಮಾಡ್ಕೊಟ್ರು. ಆ ಗ್ಲಿಮ್ಸಸ್ ನ ಅವ್ರಿಗೆ ಕೊಡುವಾಗ ಅವ್ರೇನಾಗಿದ್ದಾರೆ ಈ ರೀತಿ ಅಂತ ಒಂದು ವಿಷಯಗಳನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಯ್ತು ಅನ್ನೋ ಒಂದು ಥಾಟ್ಸ್ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಬಟ್ ಆಕ್ಚುಲಿ ದೋಸ್ ಆರ್ ಮೀನಿಂಗ್ಫುಲ್ ವರ್ಡ್ಸ್ ಅಲ್ವಾ. ಹಾಗಾಗಿ ನೋಡೋದಾದ್ರೆ ಮನುಷ್ಯ ತನ್ನ ಸ್ವಂತ ಕೇಪಬಿಲಿಟೀಸ್ ಇಂದ ಅನೇಕ ವಿಚಾರಗಳನ್ನ ಕಂಡುಹಿಡಿದಾನೆ ಅಂದ್ರೆ ಖಂಡಿತ ಇಲ್ಲ. ದೋಸ್ ವರ್ ಮಿಯರ್ ಆಕ್ಸಿಡೆಂಟ್ಸ್ ಅನ್ನೋದನ್ನ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ. ಅಕಸ್ಮಾತ್ ಆಗಿ ಅನೇಕ ವಿಚಾರಗಳನ್ನ ಮನುಷ್ಯ ಕಂಡುಹಿಡಿದಿದ್ದಾನೆ ಅಲ್ವಾ. ಏನೋ ಒಂದ್ ಮಾಡಕ್ ಹೋಗುವಾಗ ಇನ್ನೇನೋ ಒಂದು ವಿಷಯ ಏನ್ ಮಾಡಿದ್ದಾನೆ ಅವನು ಕಂಡುಹಿಡಿದಿದ್ದಾನೆ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ. ಆಕ್ಚುಲಿ ಸೈನ್ಸ್ ಅನ್ನುವಾಗ ನಮ್ಮ ಒಂದು ಮಾಡರ್ನ್ ಡೇಸ್ ಅಲ್ಲಿ ಇದೆಲ್ಲವೂ ಕೂಡ ಅಲ್ವಾ ನಿಜ ಅನ್ನೋ ಒಂದು ಥಾಟ್ ಕೂಡ ಏನ್ ಮಾಡ್ತಾರೆ ನಮ್ಗೆ ಹೇಳ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 37, how can modern invention be accounted for from a human standpoint? Does education increase brain capacity or what is it effects ಅಂತನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ. How can modern inventions be accounted for from human standpoint ಅಲ್ವಾ. ಈಗ ಕಂಡುಹಿಡಿದಿರುವಂತ ಅನೇಕ ವಿಚಾರಗಳು ಅಲ್ವಾ, ಅದ್ರ ಬಗ್ಗೆ ನಾವು ಏನ್ ಹೇಳೋಣ ಅಲ್ವಾ. ಅದಕ್ಕೆ ಬ್ರೈನ್ ಕೆಪಾಸಿಟಿನ, ಎಜುಕೇಶನ್ ಏನು ಅದರ ಕಾರಣ ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಈ ಒಂದು ಪ್ಯಾರಾಗ್ರಾಫ್ ಕೂಡ ಓದ್ಬಿಡೋಣ. From a human standpoint, we can account for modern inventions thus. The invention of printing in AD 1440 may be considered the starting point. With the printing of books came records of the thoughts and discoveries of thinkers and observers, which without this invention would never have been known to their successors. With books came a more general education and finally common schools. Schools and colleges do not increase human capacity, but they do make mental exercise more general and hence help to develop the capacity already possessed. As knowledge becomes more general and books more common, the generations processing these have a decided advantage over previous generations. Not only in that there are now 1,000 thinkers to one formerly to sharpen and stimulate each other with suggestions, but also in that of the later generations has, through books, the combined experience of the past in its own. Education and the laudable ambition which accompanies it, enterprise, and a desire to achieve distinct and a competency aided by the record and descriptions of inventions in the daily press have stimulated and brightened man's perspective powers and put each upon the alert to discover or to invent, if possible, something for the good and convenience of society. Hence, we suggest that modern invention looked at from a purely human point teaches of brain capacity, but a sharpened perception from natural causes. ತುಂಬಾ ಬ್ಯೂಟಿಫುಲ್ ಆನ್ಸರ್ ಹೇಳ್ತಾರೆ ಅಲ್ವಾ. ಹೀಗಿರುವಂತ ಜನರ ಬ್ರೈನ್ ಕೆಪಾಸಿಟಿ ಜಾಸ್ತಿ ಆಗಿದೆಯಾ ಅಲ್ವಾ, ಹೇಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಅನ್ನೋ ಒಂದು ಥಾಟ್ ಬಗ್ಗೆ ಹೇಳುವಾಗ ಇದಕ್ಕೆಲ್ಲ ಕಾರಣ ಏನಂತ ನೋಡೋದಾದ್ರೆ ಪ್ರಿಂಟಿಂಗ್ ಅಂತ ಹೇಳ್ತಾರೆ ಅಲ್ವಾ. ಇನ್ವೆನ್ಷನ್ ಆಫ್ ಪ್ರಿಂಟಿಂಗ್ ಅಲ್ವಾ, ಪ್ರಿಂಟಿಂಗ್ ಪ್ರೆಸ್ ಅಲ್ವಾ. AD 1440 ಪ್ರಿಂಟಿಂಗ್ ಪ್ರೆಸ್ ಕಂಡುಹಿಡಿದ್ರು. ಪ್ರಿಂಟಿಂಗ್ ಪ್ರೆಸ್ ಇಂದ ಏನಾಯ್ತು ಅಂತ ನೋಡೋದಾದ್ರೆ ಮನುಷ್ಯರ ಆಲೋಚನೆಗಳನ್ನ ನಾವು ಪುಸ್ತಕದ ರೂಪದಲ್ಲಿ ಅಲ್ವಾ ಇಡಕ್ಕೆ ಸಾಧ್ಯ ಆಯ್ತು. ಹಾಗಾಗಿ ಈ ನಾಲೆಡ್ಜು ಬೇರೆ ಜನರೇಷನ್ಗೆ ಪಾಸ್ ಆನ್ ಆಯ್ತು ಅಲ್ವಾ. ಹಾಗಾಗಿ ಒಂದು ವ್ಯಕ್ತಿ ಕಂಡಿಡಿದಂತ ವಿಚಾರಗಳನ್ನ ಬೇರೆ ಇನ್ನೊಂದು ವ್ಯಕ್ತಿ ಓದಿ ಅಲ್ವಾ ಅದ್ರ ಮೇಲೆ ಇನ್ನೂ ಸ್ವಲ್ಪ ಅಲ್ವಾ ಬೆಳವಣಿಗೆನ ಮಾಡೋದಕ್ಕೆ ಅವಕಾಶ ಆಯ್ತು ಅಲ್ವಾ. ಹಾಗಾಗಿ ಈ ರೀತಿಯಾದಂತ ಒಂದು ಪ್ರಿಂಟಿಂಗ್ ಇಂದ ಜನ ಏನಾಗಿದೆ ಅಂದ್ರೆ ಈಗ
ಅವರ ಒಂದು ನಾಲೆಜು, ಅವರ ಒಂದು ಕೇಪಬಿಲಿಟೀಸು ಅದು ಬೆಳೀತಾ ಹೋಗಿದೆ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾನೆ ಹೇಳ್ತೆ. ಸೊ ಹಾಗಾಗಿ ಅಗೇನ್ ಎಕ್ಸಾಕ್ಟ್ ಆಗಿ ನೋಡೋದಾದ್ರೆ, ಈಗ ಯಾರಾದ್ರೂ ಇರುವಂತ ಒಂದು ತಿಳುವಳಿಕೆ ನಾಲೆಜ್ ನ ಒಂದು ಬರುವಾಗ ಅದನ್ನ 100 ಜನ ಓದ್ತಾರೆ. ಅದನ್ನ 100 ಜನ ಓದುವಾಗ ಆ 100 ಜನಕ್ಕೆ ಸಮನಾದಂತ ಒಂದು ತಿಳುವಳಿಕೆ ಬರುತ್ತೆ ಅಲ್ವಾ. ನೆಕ್ಸ್ಟ್ ಅವ್ರು ಏನ್ ಮಾಡ್ಬೋದು ಅಂದ್ರೆ, ಆ 100 ಜನದಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಒಂದು 10 ಜನ ಅದ್ರ ಮೇಲೆ ಇನ್ನೂ ಹೆಚ್ಚಾದಂತ ಒಂದು ಅಡ್ವಾನ್ಸ್ ಯೋಚನೆಗಳನ್ನ ಮಾಡ್ತಾ ಅಡ್ವಾನ್ಸ್ ವಿಷಯಗಳನ್ನ ಡಿರೈವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾಗಿ ಆ ಸೈನ್ಸ್ ಅಲ್ವಾ ಅಥವಾ ನಾಲೆಜ್ ಬೆಳೀತಾ ಬಂದಿದೆ. ಹಾಗಾಗಿ ಮನುಷ್ಯ ಆ ಒಂದು ಬ್ರೈನ್ ಕೆಪಾಸಿಟಿ ಇನ್ಕ್ರೀಸ್ ಆಗಿದೆ ಅಂತ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಅಬ್ಸಲ್ಯೂಟ್ಲಿ ಅಲ್ಲ, ಈ ರೀತಿಯಂತ ಒಂದು ಪರಿಸ್ಥಿತಿ ಇದ್ದಿದ್ದಕ್ಕೇನೆ ಮನುಷ್ಯರು ಅಥವಾ ಈಗಿರಂತ ಒಂದು ಪ್ರೆಸೆಂಟ್ ಜನರೇಷನ್ ಏನಾಗಿದೆ, ಹಲವಾರು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗಿದೆ ಅಲ್ವಾ, ಹಲವಾರು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗಿದೆ. ಆಮೇಲೆ ಅದ್ರ ಮೇಲೆ ಅವರು ಕೆಲವೊಂದು ಬೆಳವಣಿಗೆ ಕೂಡ ಪ್ರೋಗ್ರೆಸ್ ಕೂಡ ಮಾಡೋದಕ್ಕೆ ಸಾಧ್ಯ ಆಗಿದೆ. ಬಟ್ ಇದೆಲ್ಲದಕ್ಕೂ ಕಾರಣ ಆ ಇನ್ವೆನ್ಷನ್ ಆಫ್ ಪ್ರಿಂಟಿಂಗ್ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ನಾವು ತುಂಬಾ ಬ್ಯೂಟಿಫುಲ್ ಆಗಿ ಅಕಸ್ಮಾತ್ ಆ ಪ್ರಿಂಟಿಂಗ್ ಇಲ್ದಿರ ಇದ್ದಿದ್ರೆ ಆ ನಾಲೆಜ್ ಬರೀ ಬ್ರೈನ್ ಅಲ್ಲೇ ಉಳ್ಕೊಬಿಡ್ತಾ ಇತ್ತು, ಜನರುಗಳಿಗೆ ಅದನ್ನ ತಲುಪಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಾಗಿ ಆ ಬೇಸ್ ಲೈನ್ ನ ಅಲ್ಲಿಂದ ತಗೊಳಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಲ್ವಾ. ಹಾಗಾಗಿ ಹೀಗೆ ಪ್ರಿಂಟಿಂಗ್ ಬಂದಿರೋದ್ರಿಂದ ಅದನ್ನ ಓದಿ ಜನ ಏನ್ ಮಾಡಿದ್ದಾರೆ, ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಕೇಪಬಿಲಿಟೀಸ್, ಅವರ ಕೆಪಾಸಿಟಿ ಇನ್ಕ್ರೀಸ್ ಆಗಿದೆ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಇದು ಈ ಮಾಡರ್ನ್ ಅಡ್ವಾನ್ಸ್ಮೆಂಟ್ ಗೆ ಇದು ಒನ್ ಆಫ್ ದ ರೀಸನ್ಸ್ ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಬಟ್ ಆಕ್ಚುಲಿ ಇದನ್ನೆಲ್ಲ ವಿಚಾರಗಳನ್ನ ನಾವು ಧ್ಯಾನ ಮಾಡುವಾಗ ದೇವ್ರು ಎಷ್ಟು ಬ್ಯೂಟಿಫುಲ್ ಆಗಿ ಆ ಒಂದು ವಿಚಾರಗಳನ್ನ ಪ್ಲಾನ್ ಮಾಡಿದ್ರೆ ಅಂದ್ರೆ ಬಹಳ ಮುಖ್ಯವಾದಂತ ಒಂದು ವಿಚಾರ. ಈಗ ನಾಲೆಜ್ ಅಲ್ಲಿ ಇನ್ಕ್ರೀಸ್ ಅನ್ನುವಾಗ ಖಂಡಿತ ಈ ಭೂಲೋಕದಲ್ಲಿ ಅಲ್ವಾ ಜ್ಞಾನ ಹೆಚ್ಚಾಗ್ಬೇಕು. ಬಟ್ ಆ ಜ್ಞಾನ ಹೆಚ್ಚಾಗಕ್ಕೆ ಮಾರ್ಗಗಳನ್ನ ಕೂಡ ದೇವ್ರು ಉಂಟು ಮಾಡಿದರೆ. ಅದರಲ್ಲಿ ಪ್ರಿಂಟಿಂಗ್ ಅನ್ನೋದು ಒನ್ ಆಫ್ ದ ಬೆಸ್ಟ್ ವಿಷಯಗಳು ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಪ್ರಿಂಟಿಂಗ್ ಇಲ್ದಿರ ಇದ್ದಿದ್ರೆ ನಮ್ಗೆ ಬೈಬಲ್ ಕೂಡ ಇರ್ತಿರ್ಲಿಲ್ಲ ಅಲ್ವಾ, ಅನೇಕ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೂ ಕೂಡ ಆಗ್ತಿರ್ಲಿಲ್ಲ. ಈಗ ಪ್ರಿಂಟಿಂಗ್ ಇರೋದ್ರಿಂದ ಬೈಬಲ್ ಮಾತ್ರನೇ ಅಲ್ಲ, ಎಲ್ಲ ವಿಷಯಗಳು ಪ್ರಿಂಟ್ ಆಗ್ತವೆ. ಹಾಗಾಗಿ ಎಲ್ರು ಕೂಡ ಅದನ್ನ ಓದೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಸಮಾನವಾದಂತ ಒಂದು ಜ್ಞಾನ ತಿಳುವಳಿಕೆನು ಅಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ ಈ ಮುಖಾಂತರ ಅಲ್ವಾ. ಓವರ್ ಆಲ್ ಜನರಲ್ ಆಗಿ ನೋಡೋದಾದ್ರೆ ಮನುಷ್ಯನ ಒಂದು ಜ್ಞಾನ ತಿಳುವಳಿಕೆ ಅಭಿವೃದ್ಧಿ ಆಗಿದೆ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಹಾಗಾಗಿ ಇದು ನಮ್ಮ ಮಾಡರ್ನ್ ಇನ್ವೆನ್ಷನ್ಸ್ಗೆ, ಮಾಡರ್ನ್ ಡಿಸ್ಕವರೀಸ್ಗೆ ಸಪೋರ್ಟ್ ಮಾಡಿದೆ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಆಕ್ಚುಲಿ ತುಂಬಾ ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್ ನ ಈ ಒಂದು ವಿಚಾರದಲ್ಲಿ ಏನ್ ಮಾಡ್ತಾರೆ ತಿಳಿಸ್ತಾರೆ. ಸೊ ಇವತ್ತಿಗೆ ಇಲ್ಲಿಗೆ ನಿಲ್ಸೋಣ. ನೆಕ್ಸ್ಟ್ ನಾವು ಕ್ವೆಶ್ಚನ್ ನಂಬರ್ 38 ಇಂದ ನಾವು ಈ ಒಂದು ಪಾಠದ ಒಂದು ಕನ್ಕ್ಲೂಷನ್ ನಾವು ನೋಡೋಣ. ಸೊ ಬೇಸಿಕಲಿ ಒಂದು ರಿಕ್ವೆಸ್ಟ್, ಈ ಪೋರ್ಷನ್ಸ್ ನ ನೀವು ಮತ್ತೆ ಮನೇಲಿ ಓದ್ಕೊಳ್ಳಿ ಅಲ್ವಾ. ಇವತ್ತೇನು ನಾವು ಕ್ಲಾಸಸ್ ನ ನೋಡಿದ್ವೋ ಅದೆಲ್ಲವನ್ನು ಕೂಡ ಮನೇಲಿ ಓದ್ಕೊಳ್ಳಿ. ತುಂಬಾ ಬ್ಯೂಟಿಫುಲ್ ಥಾಟ್ಸ್ ಹೇಳ್ತಾ ಹೋಗ್ತಾರೆ. ಏನಕ್ಕಂದ್ರೆ ನಮ್ಮ ಒಂದು ಪರಿಸ್ಥಿತಿಗೆ, ನಮ್ಮ ಒಂದು ಕಾಲಕ್ಕೆ ಇರುವಂತ ಡಿಫಿಕಲ್ಟೀಸು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಎವಲ್ಯೂಷನ್ ಅನ್ನೋ ಒಂದು ಕಾನ್ಸೆಪ್ಟ್, ಸೈನ್ಸ್ ಅನ್ನೋ ಒಂದು ಥಿಯರಿ ಅಲ್ವಾ, ನಮ್ಮ ಒಂದು ಮಾಡರ್ನ್ ಡೇಸ್ ಅಲ್ಲಿ ದೇವರಿಗೆ ವಿರುದ್ಧವಾಗಿ ನಿಂತ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಈ ಒಂದು ಪಾಠದಲ್ಲಿ ಹೇಗೆ ನಾವು ಆ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು, ಹೇಗೆ ಸತ್ಯವೇದದಲ್ಲಿ ವಿಚಾರಗಳು ಸರಿಯಾಗಿದೆ, ಆ ಕಾನ್ಸೆಪ್ಟ್ ಹೇಗೆ ಪ್ರೂವ್ ಮಾಡ್ತಾ ಹೋಗ್ತಾರೆ ಅನ್ನೋ ಒಂದು ಥಾಟ್ಸ್ ನ ತುಂಬಾ ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾರೆ ಈ ಒಂದು ಭಾಗದಲ್ಲಿ ನಮಗೆ ಕೊಡ್ತಾರೆ. ದಯವಿಟ್ಟು ಮತ್ತೊಂದ್ಸರಿ ಎಲ್ಲವನ್ನೂ ಕೂಡ ನೀವು ಓದಿದ್ರೆ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ಲ. ತುಂಬಾ ಬ್ಯೂಟಿಫುಲ್ ಆಗಿ ದೇವರ ವಿಷಯಗಳು, ದೇವರ ಕಾನ್ಸೆಪ್ಟ್ಸ್ ನಮ್ಗೆ ಅರ್ಥ ಆಗಕ್ಕೆ ಸಹಾಯ ಆಗುತ್ತೆ. ಸೊ ಇಲ್ಲಿಗೆ ಇವತ್ತಿನ ಒಂದು ಕ್ಲಾಸ್ ಅನ್ನು ನಿಲ್ಸೋಣ. ಇವತ್ತು ಮಾಡಿದಂತ ಕ್ಲಾಸ್ ಅಲ್ಲಿ ಓದಂತ ವಿಚಾರಗಳಲ್ಲಿ ಏನಾದ್ರು ಪ್ರಶ್ನೆಗಳಿದ್ಯಾ? ಸೊ ಏನು ಪ್ರಶ್ನೆಗಳಿಲ್ಲ ಅಂದ್ರೆ ಇವತ್ತು ಎಂಡ್ ಮಾಡೋಣ. ಬ್ರದರ್ ಆನಂದ್ ಏನಾದ್ರು ಇದರ ಆನ್ಲೈನ್? ಎಸ್ ಬ್ರದರ್. ಲಾಸ್ಟ್ ಕನ್ಕ್ಲೂಡಿಂಗ್ ಪ್ರೇಯರ್ ಮಾಡ್ತೀರಾ? ಓಕೆ ಬ್ರದರ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ஜெபிக்கலாம். மிகுந்த கிருபையும் இரக்கமும் தயவும் மகிமையும் மகத்துவம் நிறைந்த அன்பின் பரலோக பிதாவே, வானத்தையும் பூமியும் சகலத்தையும் சிருஷ்டித்து இதுவரைக்கும் நடத்து கொண்டிருக்கிற எங்களுடைய பரலோக பிதாவே, இந்த மாலை வேலை கவமக்கு நன்றியோடு துதிக்கிறோம், சோதிக்கிறோம் அப்பா. இதோ இந்த வாலிப மக்களுக்காக நீர் தந்த இந்த தெய்வீக வார்த்தைகளுக்காக ஸ்தோத்திரம். இதோ அது நமக்கும் பிரயோஜனமா இருக்குது என்று நாங்கள் விசுவாசிக்கிறோம். தகப்பனே, இந்த எவல்யூஷன் தியரியை பத்தியும் நாங்கள் தியானித்தோம், அந்த சயின்ஸ் பத்தியும் தியானித்தோம். இன்னும் அதை நாங்கள் உம்முடைய வேத வசனத்துக்கு நாங்கள் கம்பேர் பண்ணும்போது அது உம்முடைய வசனமே அது சத்தியமா இருக்குது, அது உண்மையா இருக்குது என்று நாங்கள் அறிய நீர் இந்த ஒரு நல்ல தருணத்தை தந்ததுக்கு ஆமக்கு நன்றியோட துதிக்கிறோம், சோதிக்கிறோம் அப்பா. தகப்பனே, இதோ நாங்கள் உம்முடைய பிள்ளைகளாக இருக்கிறோம்.
அதுக்கு நீர் எங்களை அழைத்திருக்கிறதுக்கு நன்றி தகப்பனே. நீர் எங்களுக்கு இந்த கடைசி காலத்துல இவ்விதமான ஞானத்தை தந்து எங்களை சத்தியத்துக்குள்ள நீ வழிநடத்தி கொண்டிருக்கிறீர். அதற்காக உமக்கு ஸ்தோத்திரம் தகப்பனே. தகப்பனே, இந்த வேலைக்காமக்கு நன்றியோட சோதிக்கிறப்பா. இவ்விதமான உங்களுடைய சத்தியத்தை நாங்கள் பெற்றுக்கொண்டு நாங்கள் இன்னும் அறிவுக்குள்ள நாங்கள் வளர்ந்து தகப்பனே, உம்முடைய பரிசுத்த ஆவியை நாங்கள் பெற்றுக்கொண்டு நாங்கள் இன்னும் உம்முடைய குமாரன் சாயல நாங்கள் அடைய நீ கிருபை தருவீராக. இந்த ஒரு சிறு ஜபத்தை எங்கள் கர்த்தரும் கண்மலின் எங்க மனவாளுடன் போதுகரமா இருக்கிற இயேசு கிறிஸ்து நாமத்தை ஜபிக்கும் ஜீவனுள்ள நல்ல பிதாவை. ஆமென். தேங்க்யூ பிரதர். Thank you, brother. Thank you, brothers and sisters. Thank you. Good evening, brother. Good evening, sister. Brother, I have a small doubt. Tell me, sister. Can you kindly explain the 31st question if you could, brother? Only first question is it okay? I couldn't notice the question, but I know the room number actually. 31st question, brother. Okay. Let me share my screen again. Okay, 31st question. In regards to the theory of evolution and brain age, what are the facts with respect to brain capacity in past ages as compared with that of the present age? So again, ಇಲ್ಲಿ ಏನ್ ಹೇಳ್ತಾರೆ ಅಂತ ನೋಡೋದಾದ್ರೆ ಪ್ರಶ್ನೆ, ಈಗ ಎವಲ್ಯೂಷನ್ ಥಿಯರಿ ಅಥವಾ ಬ್ರೈನ್ ಏಜ್ ಅನ್ನುವಾಗ, ಈಗ ಬ್ರೈನ್ ಕೆಪಾಸಿಟಿ ಅಂತ ತಗೊಳ್ಳುವಾಗ ಹಿಂದೆ ಇದ್ದಂತ ಜನರ ಬ್ರೈನ್ ಕೆಪಬಿಲಿಟೀಸ್ ಜಾಸ್ತಿ ಇತ್ತಾ, ಹೀಗಿದ್ದಂತವ್ರದ್ದು ಜಾಸ್ತಿ ಇತ್ತ ಅನ್ನೋ ಒಂದು ಪ್ರಶ್ನೆ. ಅದಕ್ಕೆ ಕನ್ಕ್ಲೂಷನ್ ಏನಂತ ನೋಡೋದಾದ್ರೆ, ಹಿಂದೆ ಇದ್ದಂತವರ ಬ್ರೈನ್ ಕೆಪಾಸಿಟಿ ಜಾಸ್ತಿ ಇತ್ತು ಅನ್ನೋ ಒಂದು ವಿಷಯ ಏನ್ ಮಾಡ್ತಾ ಹೇಳ್ತಾರೆ. ಈಗಿನ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಹಿಂದೆ ಇದ್ದಂತವರ ತಿಳುವಳಿಕೆ ಜ್ಞಾನ ಹೆಚ್ಚಾಗಿತ್ತು ಅಂತ ಏನ್ ಮಾಡ್ತಾ ಹೇಳ್ತಾರೆ. ಅದಕ್ಕೆ ಎಕ್ಸಾಂಪಲ್ ಏನ್ ಕೊಡ್ತಾರೆ ಅಂತ ನೋಡೋದಾದ್ರೆ, ನಮಗೆ ಈಗ ಲಾಸ್ಟ್ ಅಲ್ಲಿ ಅರಿಸ್ಟಾಟಲ್ ಬಗ್ಗೆ ಕೊಡ್ತಾರೆ, ಪ್ಲಾಟೋ ಬಗ್ಗೆ ಕೊಡ್ತಾರೆ ಅಲ್ವಾ. ಅಗೈನ್ ಇವರು ಅರಿಸ್ಟಾಟಲ್ ಮತ್ತೆ ಪ್ಲಾಟೋ ಯಾರು ಅಂತ ನೋಡೋದಾದ್ರೆ ಅವ್ರನ್ನ ಫಿಲಾಸಫರ್ಸ್ ಅಂತ ಏನ್ ಮಾಡ್ತಾರೆ ಕರೀತಾರೆ. ಈಗಲೂ ಕೂಡ ಅವರ ಒಂದು ಫಿಲಾಸಫಿಕಲ್ ಥಾಟ್ಸ್ ನ ಇನ್ಕ್ಲೂಡ್ ಮಾಡ್ಕೊಳ್ತಾರೆ ಅಲ್ವಾ. ಅವ್ರು ಹೇಳಿದಂತ ವಿಚಾರಗಳ ಆಧಾರದ ಮೇಲೆ ಅನೇಕ ಕಾರ್ಯಗಳನ್ನ ನಡೆಸ್ತಾರೆ. ಅದರ ಕನ್ಕ್ಲೂಷನ್ ಏನಂತ ನೋಡೋದಾದ್ರೆ, ಹಿಂದಿನ ಕಾಲದಲ್ಲಿ ಇದ್ದಂತ ಒಂದು ಮೆಂಟಲ್ ಎಬಿಲಿಟಿ ಅದು ಚೆನ್ನಾಗಿತ್ತು, ಅವರ ನಾಲೆಜ್ ಚೆನ್ನಾಗಿತ್ತು ಅಲ್ವಾ, ಅವರ ವಿಚಾರಗಳು ಚೆನ್ನಾಗಿತ್ತು ಅನ್ನೋದನ್ನ ತಿಳಿಸ್ತಾರೆ ಅಲ್ವಾ. ಹಾಗಾಗಿ ಅವರ ಥಾಟ್ಸ್ ನ ಈಗಿನ ಕಾಲಕ್ಕೂ ಕೂಡ ಏನ್ ಮಾಡ್ತಾರೆ, ಉಪಯೋಗಿಸ್ಕೊಳ್ತಾರೆ. ಅಗೇನ್ ಪ್ಲಾಟೋದು ಕೂಡ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಇದೆ. ಅಗೇನ್ ನಮ್ಮ ಒಂದು ಕಾಲಕ್ಕೆ ತಗೊಳ್ಳೋದಾದ್ರೆ ಈಗ ಇವರು ಚಾಣಕ್ಯ ಅಂತ ತಗೋಬಹುದು ಅಲ್ವಾ, ನಮ್ಗೆ ಗೊತ್ತಿರುವಂತ ವಿಚಾರಗಳು. ಅವರು ಕೂಡ ಕೆಲವೊಂದು ಎಕಾನಮಿಗೆ ಸಂಬಂಧಪಟ್ಟಂತ ಒಂದು ವಿಷಯಗಳನ್ನ ಮಾಡಿದ್ದಾರೆ ಅಲ್ವಾ, ಈಗಲೂ ಕೂಡ ಅದನ್ನ ಉಪಯೋಗಿಸ್ತಾರೆ. ಸೊ ಬೇಸಿಕಲಿ ಅದರಿಂದ ಏನ್ ಡಿರೈವ್ ಮಾಡ್ತಾರೆ ಅಂತ ನೋಡೋದಾದ್ರೆ, ಹಿಂದೆ ಇದ್ದಂತ ಜನರ ಒಂದು ನಾಲೆಡ್ಜ್ ಆಗಿರ್ಬೋದು, ಅವರ ಕೇಪಬಿಲಿಟೀಸ್ ಆಗಿರ್ಬೋದು, ಇವತ್ತಿನ ಜನರೇಷನ್ಗೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿತ್ತು ಅಂತ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಇದನ್ನೇ ಅಲ್ಲಿ ಹೇಳಂತದ್ದು. ಡೌಟ್ ಇದೆ? Thank you, brother. Thank you. Anything else, sister? Anything else apart from this? No, brother. All clear, brother. All clear. Thank you. And further, we have those examples, like ಈಗ ಆರ್ಟ್ಸ್ ಅಂಡ್ ಸೈನ್ಸ್ ಅಂತ ತಗೊಳ್ಳುವಾಗ್ಲು, ಪಿರಮಿಡ್ ಅಂತ ತಗೊಳ್ಳುವಾಗ್ಲು, ಇದೆಲ್ಲವೂ ಒಂದಕ್ಕೆ ಇದಾಗಿದೆ. ಈಗಿನ ಕಾಲದಲ್ಲಿ ಇದ್ದಂತ ವಿಚಾರಗಳು ಚೆನ್ನಾಗಿದೆ ಅನ್ನೋ ಥಾಟ್. ಈಗ ಪಿರಮಿಡ್ ಅನ್ನುವಾಗ ಮತ್ತೆ ಈಗಿನ ಕಾಲದಲ್ಲಿ ಅದನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸಾಧ್ಯನಾ ಅಂದ್ರೆ ಖಂಡಿತ ಇಲ್ಲ ಅಲ್ವಾ. ಅಷ್ಟು ಹಣ ಆಗ್ಲಿ ಅಲ್ವಾ, ಅಷ್ಟು ಟೆಕ್ನಾಲಜಿ ಆಗ್ಲಿ ಇಲ್ಲ ಅಂತ ಏನ್ ಮಾಡ್ತೀವಿ ಹೇಳ್ತೀವಿ. ಈವನ್ ಮಾಡರ್ನ್ ಡೇ ಟೆಕ್ನಾಲಜಿಲಿ ಕೂಡ ಆ ರೀತಿ ಅಂತ ಒಂದು ಬಿಲ್ಡಿಂಗ್ ನ ನಾವು ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. Thank you, brother. Okay. ಸೊ ಅದೇನ ಸಿಸ್ಟರ್ ಪ್ರಶ್ನೆ ಇಲ್ಲ ಬೇರೆ ಏನಾದ್ರು ಇತ್ತಾ ನಿಮ್ಗೆ? This was my only question, brother. Okay. Thank you, sister. Thank you. ಇನ್ಯಾರಿಗಾರು ಏನಾದ್ರು ಪ್ರಶ್ನೆಗಳಿದೆಯಾ? ಆಕ್ಚುಲಿ ಈ ಕಾನ್ಸೆಪ್ಟ್ಸ್ ತುಂಬಾ ಚೆನ್ನಾಗಿದೆ, ನೀವು ಓದ್ಕೊಂಡ್ರೆ ಇನ್ನು ಬ್ಯೂಟಿಫುಲ್ ಆಗಿರುತ್ತೆ. ತುಂಬಾನೇ ಇಂಪಾರ್ಟೆಂಟ್ ಸೈನ್ಸ್ ಅಲ್ವಾ, ಆ ವಿಷಯಗಳು ತುಂಬಾನೇ ಕಾಡುತ್ತೆ. ಎವಲ್ಯೂಷನ್ ಥಿಯರಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ನಮ್ಮನ್ನ ದೇವರಿಂದ ದೂರ ಇಡೋದಕ್ಕೆ ಮಿಸ್ಗೈಡ್ ಮಾಡುತ್ತೆ. ಬಟ್ ಇವತ್ತಿನ ಪಾಠದಲ್ಲಿ ಅದಕ್ಕೆ ತುಂಬಾ ಬ್ಯೂಟಿಫುಲ್ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ದಯವಿಟ್ಟು ಓದಿ ಎಲ್ರು.
ಓಕೆ, ಸೊ ಏನು ಪ್ರಶ್ನೆ ಇಲ್ಲ ಅಂದ್ರೆ ಇವತ್ತಿನ ಒಂದು ಮೀಟಿಂಗ್ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಥ್ಯಾಂಕ್ ಯು. Thank you.